subscribe to our channel and press the bell button for latest educational videos. ಎಲ್ಲರಿಗೂ ನಮಸ್ಕಾರ. ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ನಾನು ಡಾಕ್ಟರ್ ಆರ್ ವಿ ಚಿಟಗುಪ್ಪಿ, ಕ್ಲಾಸಿಕ್ KAS ಮತ್ತು IAS ಸ್ಟಡಿ ಸರ್ಕಲ್ ಧಾರವಾಡನಲ್ಲಿ ಇತಿಹಾಸ ವಿಷಯವನ್ನು ಬೋಧಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ನಮ್ಮ ಭಾರತದ ಸ್ವಾತಂತ್ರ್ಯ ಯುದ್ಧವನ್ನು ನೋಡಿದರೆ ಅನೇಕ ನಾಯಕರು ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಸಿದ್ದಾರೆ ಮತ್ತು ಅದಲ್ಲದೆ ತಮ್ಮ ಪ್ರಾಣವನ್ನು ಕೂಡ ಬಲಿದಾನವಾಗಿ ನೀಡಿದ್ದಾರೆ. ಹೀಗೆ ಬರುವಂಥ ಕೆಲವು ನಾಯಕರ ಜಯಂತಿಯನ್ನು ಕೂಡ ನಾವು ಆಚರಣೆ ಮಾಡ್ತೀವಿ. ಅದಕ್ಕೆ ಬೇರೆ ಬೇರೆ ಹೆಸರುಗಳನ್ನು ಕೊಟ್ಟು ಆ ಜಯಂತಿ ಆಚರಣೆ ಆಗ್ತದೆ. ಉದಾಹರಣೆಗೆ ಅಕ್ಟೋಬರ್ 2 ಇದು ಮಹಾತ್ಮ ಗಾಂಧೀಜಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿಯಾಗಿದೆ. ಇದಕ್ಕೆ ನಾವು ಸಾಮಾನ್ಯವಾಗಿ ವಿಶ್ವ ಅಹಿಂಸಾ ದಿನವಾಗಿ ಆಚರಿಸ್ತೀವಿ, ಯಾಕಂದರೆ ಗಾಂಧೀಜಿಯವರು ಅಹಿಂಸಾವಾದಿ ಆಗಿದ್ದರು. ಈ ರೀತಿಯಾಗಿ ಅಲ್ಲೇ ನಾವು ನೋಡ್ತೀವಿ. ಅದೇ ರೀತಿಯಾಗಿ ಇಲ್ಲೇ ಬರುವಂಥ ನಾಯಕರಲ್ಲಿ ಇನ್ನೊಬ್ಬರ ಪ್ರಮುಖ ನಾಯಕರಂದರೆ ಸುಭಾಷ್ ಚಂದ್ರ ಬೋಸ್ ಅವರಾಗಿದ್ದಾರೆ. ಸುಭಾಷ್ ಚಂದ್ರ ಬೋಸ್ ಇವರು ಜನವರಿ 23ರಂದು ಜನಿಸಿದ್ದು. ಇದು ಅವರ ಜನ್ಮದಿನವಾಗಿದೆ. ಈ ದಿನವನ್ನು ಇಲ್ಲಿ ಇತ್ತೀಚೆಗೆ ಭಾರತ ಸರ್ಕಾರ, ಕೇಂದ್ರ ಸರ್ಕಾರ ಈ ವರ್ಷದಿಂದ ನಾವು ಇಲ್ಲೇ ಇದನ್ನು ಪರಾಕ್ರಮ ದಿವಸ ಅಂಥೇಳಿ ಆಚರಣೆ ಮಾಡಬೇಕೆಂದು ಘೋಷಣೆ ಮಾಡಿದೆ. ಇದು 124ನೇ ಜಯಂತಿಯಾಗಿದೆ. ಇಲ್ಲೇ ಸುಭಾಷ್ ಚಂದ್ರ ಬೋಸ್ ಅವರು ಇಲ್ಲಿದ ಅವರು 125ನೇ ಜಯಂತಿವರೆಗೂ ಇಡೀ ವರ್ಷಾಂತ ಅವರ ಕಾರ್ಯಕ್ರಮಗಳನ್ನು ನಡೆಸಬೇಕಂಥೇಳಿ ಆದೇಶ ಇದೆ. ಇದನ್ನು ಪರಾಕ್ರಮ ದಿವಸ ಅಂಥೇಳಿ ಇದನ್ನು ಗುರುತಿಸಲಾಗಿದೆ ಕೇಂದ್ರ ಸರ್ಕಾರದಿಂದ. ಆದರೆ ಇದು ಇನ್ನೊಂದು ವಿಷಯ ಗೊತ್ತಿರಲಿ ವಿದ್ಯಾರ್ಥಿಗಳೇ, ನಿಮಗೆ ಪರೀಕ್ಷೆಯಲ್ಲಿ ಬರುವಂಥ ಪ್ರಶ್ನೆ ಆಗಬಹುದು. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿದ್ದಂಥ ಮಮತಾ ಬೆನರ್ಜಿ ಅವರು ಈ ದಿನವನ್ನು ದೇಶ ನಾಯಕ ದಿವಸ ಆಚರಣೆ ಮಾಡಬೇಕಂತ ಹೇಳ್ತಾರೆ. ದೇಶ ನಾಯಕ ದಿವಸ ಆಚರಣೆ ಆಗಬೇಕಂತೇಳಿ ಮಮತಾ ಬೆನರ್ಜಿಯವರು ಘೋಷಣೆ ಮಾಡಿದ್ದಾರೆ. ಇದಲ್ಲದೆ ಸುಭಾಷ್ ಚಂದ್ರ ಬೋಸ್ ಅವರು ಸ್ಥಾಪನೆ ಮಾಡಿದಂಥ ಒಂದು ಸಂಘಟನೆ ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್, ಅದರ ಸದಸ್ಯರು ಈ ದಿವಸವನ್ನು ಯಾವ ರೀತಿಯಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ, ಇದನ್ನು ದೇಶ ಪ್ರೇಮ್ ದಿವಸ ಆಗಿ ಆಚರಣೆ ಮಾಡಬೇಕಂತ ಹೇಳ್ತಾರೆ. ಹೀಗೆ 3 ರೀತಿಯಲ್ಲಿ ಇದರ ವಿಭಿನ್ನತೆಯನ್ನು ನೋಡ್ತೀವಿ. ಕೇಂದ್ರ ಸರ್ಕಾರ ಇದನ್ನು ಪರಾಕ್ರಮ ದಿವಸ, ದ್ಯಾಟ್ ಈಸ್ ದ ಡೇ ಆಫ್ ವ್ಯಾಲರ್, ಶೌರ್ಯದ ದಿನ, ಪರಾಕ್ರಮ ದಿವಸ. ಹಾಗೆ ಮಮತಾ ಬೆನರ್ಜಿ ಅವರು ಘೋಷಣೆ ಕೊಟ್ಟದ್ದೇನು, ಇದನ್ನು ದೇಶ ನಾಯಕ ದಿವಸವಾಗಿ ಆಚರಣೆ ಮಾಡಬೇಕು. ವಿ ಶುಡ್ ಸೆಲಿಬ್ರೇಟ್ ಇಟ್ ಆ್ಯಸ್ ದ ಡೇ ಆಫ್ ದ ನ್ಯಾಷನಲ್ ಲೀಡರ್. ಹಾಗೆ ಇಲ್ಲಿ ಫಾರ್ವರ್ಡ್ ಬ್ಲಾಕದ ಘೋಷಣೆ ಏನಾಗಿದೆ ಅಂದರೆ ಅದು ದೇಶ ಪ್ರೇಮ ದಿವಸವಾಗಿದೆ, ದ ನ್ಯಾಷನಲ್ ಪ್ಯಾಟ್ರಿಯಾಟಿಸಮ್ ಡೇ. ಈ ರೀತಿಯಾಗಿ ಇಲ್ಲೇ ಘೋಷಣೆಗಳು ಬಂದಿವೆ. ಆದರೆ ನಾವು ನೋಡಿದರೆ ಇವು ಎಲ್ಲ ಪದಗಳು ನೇತಾಜಿ ಅವರಿಗೆ ಸೂಕ್ತವಾಗಿವೆ. ಯಾಕಂದರೆ ಎಲ್ಲ ಗುಣಗಳಿದ್ದರು. ಪರಾಕ್ರಮಶಾಲಿಯಾಗಿದ್ದರು, ಅವರು ದೇಶದ ನಾಯಕರಾಗಿದ್ದರು. ದೇಶದ ನಾಯಕರಂಥೇಳಿ ಅವ್ರಿಗೆ ನೇತಾಜಿ
ಇಲ್ಲೇ ಬಿರುದು ಬರೋಕ್ಕಿಂತ ಪೂರ್ವದಲ್ಲೇ ರವೀಂದ್ರನಾಥ್ ಟ್ಯಾಗೋರ್ ಅವರು ಸುಭಾಷ್ ಚಂದ್ರ ಬೋಸ್ ಅವರನ್ನು ದೇಶದ ನಾಯಕ ಅಂಥೇಳಿ ಕರೆದಿದ್ದಾರೆ. ಅದಕ್ಕೆ ಈ ರೀತಿಯಾಗಿ ದೇಶ ನಾಯಕ ಅಂಥೇಳಿ ಕೂಡ ದಿವಸವಾಗಿ ಅದು ಆಚರಣೆ ಆಗಬೇಕಂತ ಹೇಳಲಾಗಿದೆ. ಆ ಗುಣ ಅಲ್ಲಿ ಆ ನಾಯಕತ್ವದ ಗುಣವನ್ನು ಹೊಂದಿದಂಥ ನಾಯಕರಾಗಿದ್ದಾರೆ ಸುಭಾಷ್ ಚಂದ್ರ ಬೋಸ್. ಅದಲ್ಲದೆ ಫಾರ್ವರ್ಡ್ ಬ್ಲಾಕ್ ಅವರು ಹೇಳಿದಂಥದ್ದು ದೇಶ ಪ್ರೇಮ್ ದಿವಸ್ ಇಟ್ ಶುಡ್ ಬಿ ಸೆಲಿಬ್ರೇಟೆಡ್ ಆ್ಯಸ್ ಅ ಡೇ ಆಫ್ ಪೆಟ್ರಿಯಾಟಿಸಮ್, ದೇಶಭಕ್ತಿಯ ದಿವಸವಾಗಿ ಅದನ್ನು ಆಚರಿಸಬೇಕು. ಆ್ಯಂಡ್ ಹಿ ವಾಸ್ ಎ ಗ್ರೇಟ್ ಪೆಟ್ರಿಯಾಟ್. ಅದಕ್ಕೆ ಗಾಂಧೀಜಿಯವರೇ ಅದಕ್ಕೆ ಉದಾಹರಣೆಯಾಗಿದ್ದಾರೆ. ಗಾಂಧೀಜಿಯವರು ಸುಭಾಷ್ ಚಂದ್ರ ಬೋಸ್ ಅವರನ್ನು ಪ್ರಿನ್ಸ್ ಆಫ್ ಪೆಟ್ರಿಯಾಟ್ಸ್ ಅಂತ ಹೇಳಿ ಕರೆದಿದ್ದಾರೆ. ದೇಶಭಕ್ತರಲ್ಲೇ ಅವರ ರಾಜಕುಮಾರನಾಗಿದ್ದಾನೆ ಅಂಥೇಳಿ. ಹೀಗೆ ಅವು ಪರಾಕ್ರಮ ದಿವಸವಾಗಿ ಆಚರಿಸ್ರಿ, ಅಥವಾ ದೇಶ ನಾಯಕ ದಿವಸವಾಗಿ ಆಚರಿಸ್ರಿ, ಅಥವಾ ಇಲ್ಲೇ ದೇಶ ಪ್ರೇಮ ದಿವಸವಾಗಿ ಆಚರಿಸ್ರಿ ಅವರ ಜನ್ಮದಿನ. ಅವು ಎಲ್ಲ ಗುಣಗಳನ್ನು ನಾವು ಸುಭಾಷ್ ಚಂದ್ರ ಬೋಸ್ ಅವರಲ್ಲಿ ನೋಡ್ತೀವಿ. ಹೀಗೆ ಈ ರೀತಿಯಾಗಿ ಸುಭಾಷ್ ಚಂದ್ರ ಬೋಸ್ ಅವರ ಈ ವರ್ಷ ಇದನ್ನು, ಯಾಕಂದರೆ ಮುಂದಿನ ವರ್ಷ ನಾವು ಅದು 125ನೇ ಅವರ ಜನ್ಮದಿನವಾಗಿ ಆಚರಣೆ ಮಾಡ್ತೀವಿ. ಇಡೀ ವರ್ಷ ವಿಜೃಂಭಣೆಯಿಂದ ದೇಶದಲ್ಲಿ ವಿವಿಧ ರಾಜ್ಯಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ಇದರ ಆಚರಣೆ ಆಗಬೇಕಂಥೇಳಿ ಕೇಂದ್ರ ಸರ್ಕಾರದ ಈ ಆದೇಶ ಇದೆ. ಇದಲ್ಲದೆ ನಾವು ನೋಡ್ತೀವಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಭಾರತದ ಸರ್ಕಾರದಿಂದ ಯಾವ ರೀತಿಯಾಗಿ ಗೌರವ ಸಿಕ್ಕಿದೆ ಅಂದರೆ, ಅಲ್ಲಿ ಕೆಲವು ನಮ್ಮ ಅಂತಾರಾಷ್ಟ್ರೀಯ ನಿಲ್ದಾಣಗಳನ್ನು ನಾಯಕರ ಹೆಸರಿಗೆ ಈ ಒಂದು ಇಲ್ಲೇ ಹೆಸರನ್ನು ಕೊಡಲಾಗಿದೆ. ನಾಯಕರ ಹೆಸರುಗಳನ್ನು ಅವರಿಗೆ ನೀಡಲಾಗಿದೆ. ಉದಾಹರಣೆಗೆ ದೆಹಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಈಸ್ ನೋನ್ ಆ್ಯಸ್ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಹಾಗೆ ಪೋರ್ಟ್ ಬ್ಲೇರ್, ಅಂಡಮಾನ್ ನಿಕೋಬಾರದ ಅಂಡಮಾನದ ರಾಜಧಾನಿಯಾದಂಥ ಪೋರ್ಟ್ ಬ್ಲೇರ್, ಅದಕ್ಕೆ ವೀರ ಸಾವರ್ಕರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಹೇಳಿ ಕರೆದಿದ್ದಾರೆ. ಹಾಗೆ ನಮ್ಮ ಬೆಂಗಳೂರದ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಈಸ್ ಆಲ್ಸೋ ನೋನ್ ಆ್ಯಸ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಹೀಗೆ ಕೆಲವು ನಮ್ಮ ನಾಯಕರ ಹೆಸರುಗಳನ್ನು ಅಲ್ಲೇ ನೀಡಲಾಗಿದೆ. ಹಾಗೆ ಕಲ್ಕತ್ತಾದ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹ್ಯಾಸ್ ಬಿನ್ ನೇಮ್ಡ್ ಆ್ಯಸ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಸುಭಾಷ್ ಚಂದ್ರ ಬೋಸ್ ಅವರಿಗೆ ಒಂದು ರೀತಿಯಲ್ಲಿ ಇದು ಗೌರವವಾಗಿದೆ. ಕಲ್ಕತ್ತಾದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಅವರ ಹೆಸರನ್ನು ಕೊಡಲಾಗಿದೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಅಷ್ಟೇ ಅಲ್ಲ, 2018ರಲ್ಲಿ ನಾವು ನೋಡ್ತೀವಿ ಕೇಂದ್ರ ಸರ್ಕಾರ, ಈಗಿನ ಪ್ರಧಾನಮಂತ್ರಿ ಆಗಿದ್ದಂಥ ನರೇಂದ್ರ ಮೋದಿಯವರು ಅಲ್ಲಿ ಅಂಡಮಾನ್ ದ್ವೀಪದಲ್ಲಿ ಬರುವಂಥ 3 ದ್ವೀಪಗಳನ್ನು, ಅದರಲ್ಲಿ ಒಂದನೇದ್ದು ರಾಸ್ ದ್ವೀಪ ಅಂಥೇಳಿ ಬರ್ತದೆ. ಹೀಗೆ ರಾಸ್ ಐಲ್ಯಾಂಡನ್ನು ನೇತಾಜಿ ಸುಭಾಷ್ ಚಂದ್ರ ಬೋಸ್ ದ್ವೀಪ ಅಂಥೇಳಿ ಕರೆಯಲಾಗಿದೆ. ಇದು ಅಲ್ಲದೆ ಇನ್ನು 2 ಅಂಡಮಾನದಲ್ಲಿ ಬರುವಂಥ ದ್ವೀಪಗಳನ್ನು ನಾವು ನೋಡಿದರೆ ನೀಲ್ ಮತ್ತು ಹ್ಯಾವ್ಲಾಕ್, ಇವು ಬ್ರಿಟಿಷರ ಹೆಸರುಗಳಾಗಿದ್ದವು. ಆದರೆ ಈಗ ಈ 2 ದ್ವೀಪಕ್ಕೆ ಹಿಂದೆ ಸುಭಾಷ್ ಚಂದ್ರ ಬೋಸ್ ಅವರು 1943-44ರಲ್ಲಿ ಬಳಸಿದ ಪದಗಳನ್ನು ನಾವು ನೋಡ್ತೀವಿ, ಅದಕ್ಕೆ ದ್ವೀಪಕ್ಕೆ ನೀಡಲಾಗಿದೆ. ಸುಭಾಷ್ ಚಂದ್ರ ಬೋಸ್ ಅವರು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಕ್ಕೆ ಇಲ್ಲೇ ಶಹೀದ್ ಮತ್ತು ಸ್ವರಾಜ್ ದ್ವೀಪಗಳಂಥೇಳಿ ಕರೆದಿದ್ದರು. ಹಿ ಹ್ಯಾಡ್ ಕಾಲ್ಡ್ ದಿಸ್ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಆ್ಯಸ್ ಶಹೀದ್ ಆ್ಯಂಡ್ ಸ್ವರಾಜ್ ಐಲ್ಯಾಂಡ್ಸ್. ಅದೇ ಪದಗಳನ್ನು ಈಗ ನೀಲ್ ದ್ವೀಪಕ್ಕೆ ಶಹೀದ್ ದ್ವೀಪ ಅಂಥೇಳಿ ಕರೀತಾರೆ, ಹ್ಯಾವ್ಲಾಕ್ ದ್ವೀಪಕ್ಕೆ ಸ್ವರಾಜ್ ದ್ವೀಪ ಅಂಥೇಳಿ ಕರೆಯಲಾಗಿದೆ. ಹೀಗೆ ಇವು 3 ನಾವು ನೋಡಿದರೆ ಇದು ಒಂದು ರೀತಿಯಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ ನಾವು ಸಲ್ಲಿಸುವಂಥ ಗೌರವವಾಗಿದೆ. ಹೀಗೆ ನಮ್ಮ ದೇಶದ ಇಲ್ಲೇ ಹೋರಾಟದಲ್ಲಿ ಸಾಕಷ್ಟು ನಾಯಕರನ್ನು ನಾವು ನೋಡ್ತೀವಿ. ಸುಭಾಷ್ ಚಂದ್ರ ಬೋಸ್ ಅವರು ಕೂಡ ಇಲ್ಲೇ ಒಬ್ಬರಾಗಿದ್ದಾರೆ. ಪರಾಕ್ರಮಿಯಾಗಿದ್ದರು, ಹಾಗೆ ದೇಶದ ನಾಯಕರಾಗಿದ್ದರು ಮತ್ತು ದೇಶ ಪ್ರೇಮದಲ್ಲಿ ಮುಂಚೂಣಿಯಲ್ಲಿದ್ದಂಥ ನಾಯಕರಾಗಿದ್ದರು. ಹೀಗೆ ಅವರ ಜನ್ಮದಿನದಂದು ಸುಭಾಷ್ ಚಂದ್ರ ಬೋಸ್ ಅವರ ಜೀವನದಲ್ಲಿ ನಡೆದಂಥ ಕೆಲವು ಘಟನೆಗಳನ್ನು ಇಲ್ಲಿ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಸುಭಾಷ್ ಚಂದ್ರ ಬೋಸ್ ಅವರ ಜೀವನದ ಎಷ್ಟು ರೋಚಕವಾಗಿದೆ. ಇದು ಕಟಕ್ನಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮಸ್ಥಳವಾಗಿದೆ. ನೇತಾಜಿಯವರ ಹುಟ್ಟಿದಂಥ ಈ ಒಂದು ಸ್ಥಳ, ಆ ಮನೆಯಲ್ಲಿ ಟುಡೇ ಇಟ್ ಹ್ಯಾಸ್ ಬಿನ್ ಕನ್ವರ್ಟೆಡ್ ಇನ್ ಟು ಎ ಪ್ಯಾಲೇಸ್. ಈಗ ಅದನ್ನು ಒಂದು ವಸ್ತು ಸಂಗ್ರಹಾಲಯದಾಗಿ ನಾವು ನೋಡ್ಬೋದು. ನೇತಾಜಿಯವರ ಇಲ್ಲೇ ಹುಟ್ಟಿದ ಮನೆಯಾಗಿದೆ ಇದು. ದಿಸ್ ಇಸ್ ದ ಬರ್ತ್ ಪ್ಲೇಸ್ ಆಫ್ ನೇತಾಜಿ ಇನ್ ಕಟಕ್. ಹೀಗೆ ತಂದೆ ಜಾನಕಿನಾಥ್ ಮತ್ತು ತಾಯಿ ಪ್ರಭಾವತಿಯಾಗಿದ್ದರು. ಜಾನಕಿನಾಥ್ ಮತ್ತು ಪ್ರಭಾವತಿ ಅವರ ತಂದೆ ತಾಯಿಯಾಗಿದ್ದರು. ಇದು ಅವರ ಇಡೀ ಕುಟುಂಬವಾಗಿದೆ. ಇಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರನ್ನು ನಾವು ನೋಡಬಹುದು. ಸೊ ಸುಭಾಷ್ ಚಂದ್ರ ಬೋಸ್ ಫ್ಯಾಮಿಲಿ ಯು ಕ್ಯಾನ್ ಸಿ ಹಿಯರ್ ಜಾನಕಿನಾಥ್ ಆ್ಯಂಡ್ ಪ್ರಭಾವತಿ ವಿತ್ ದೇರ್ ಮೇನ್ಲಿ ದ ಇಶ್ಯೂಸ್. ಅಲ್ಲೇ ಕೊನೆಯಲ್ಲಿ ನಾವು ನೋಡ್ತೀವಿ ಅದು ಸುಭಾಷ್ ಅವರ
ಒಂದು ಚಿತ್ರವಾಗಿದೆ ಅದು. ಇದು ಅವರ ಇಡೀ ಕುಟುಂಬವಾಗಿದೆ ಅದು. ದಿಸ್ ಇಸ್ ದ ಕಾಲೇಜ್ ವೇರ್ ಸುಭಾಷ್ ಚಂದ್ರ ಬೋಸ್ ಕಂಪ್ಲೀಟೆಡ್ ಹಿಸ್ ಡಿಗ್ರಿ. ಮೊದಲಿಗೆ ಕಲ್ಕತ್ತಾದ ಪ್ರೆಸಿಡೆನ್ಸಿ ಕಾಲೇಜ್ನಲ್ಲಿ ಅವರು ಅಧ್ಯಯನ ಮಾಡಿದ್ದು, ಅದರ ನಂತರ ಸ್ಕಾಟಿಷ್ ಚರ್ಚ್ ಮಹಾವಿದ್ಯಾಲಯದಿಂದ ಅವರು ಪದವಿಯನ್ನು ಪಡೆದುಕೊಂಡದ್ದು. ಲೇಟರ್ ಹಿ ಹ್ಯಾಡ್ ಹಿಸ್ ಡಿಗ್ರಿ ಫ್ರಮ್ ದಿಸ್ ಕಾಲೇಜ್. ಇನಿಷಿಯಲಿ ಹಿ ಸ್ಟಾರ್ಟೆಡ್ ಫ್ರಮ್ ಪ್ರೆಸಿಡೆನ್ಸಿ ಕಾಲೇಜ್ ಅಟ್ ಕಲ್ಕತ್ತಾ ಆ್ಯಂಡ್ ಸ್ಕಾಟಿಷ್ ಹಿಯರ್ ಚರ್ಚ್ college he completed his degree. It is in Calcutta he completed. This is the college what we find. ನಂತರ ತಂದೆ ಆಸೆ ಹಾಗೆ ICS ಪರೀಕ್ಷೆಗೆ ತಯಾರಿ ನಡೆಸಲು ಇಂಗ್ಲೆಂಡಕ್ಕೆ ಪ್ರಯಾಣ ಬೆಳೆಸಿದ್ದರು ನೇತಾಜಿ ಅವರು. ಸೊ ಆ್ಯಸ್ ಪರ್ ಹಿಸ್ ಫಾದರ್ಸ್ ವಿಶ್ ದ್ಯಾಟ್ ಹಿ ವಾಂಟೆಡ್ ದ್ಯಾಟ್ ಹಿಸ್ ಸನ್ ಶುಡ್ ಗೆಟ್ ಥ್ರೂ ICS ಎಕ್ಸಾಮ್. ICS ಪರೀಕ್ಷೆಗೆ ಸಿದ್ಧತೆಗಾಗಿ ಇಂಗ್ಲೆಂಡಕ್ಕೆ ಅವರು ಪ್ರಯಾಣ ಮಾಡಿಸಿದರು. ಆ ಸಂದರ್ಭದಲ್ಲಿ ನಾವು ನೋಡ್ತೀವಿ ತಮ್ಮ ಸ್ನೇಹಿತರೊಂದಿಗೆ ತೆಗೆದಂಥ ಇದು ಚಿತ್ರವಾಗಿದೆ. ಇವರು ನೇತಾಜಿ ಅವರಾಗಿದ್ದಾರೆ. ದಿಸ್ ಇಸ್ ಮೇನ್ಲಿ ದ ಫಿಗರ್ ಆಫ್ ನೇತಾಜಿ ವೆನ್ ಹಿ ವಾಸ್ ಮೇನ್ಲಿ ಸ್ಟಡಿಂಗ್ ಮೇಕಿಂಗ್ ಎ ಪ್ರಿಪರೇಷನ್ ಫಾರ್ ICS ಎಕ್ಸಾಮಿನೇಷನ್ ಇನ್ ಇಂಗ್ಲೆಂಡ್. ಆಫ್ಟರ್ ಗೆಟಿಂಗ್ ಥ್ರೂ ದ ICS ಎಕ್ಸಾಮಿನೇಷನ್ ಹಿ ಸೆಕ್ಯೂರ್ಡ್ 4th ರ್ಯಾಂಕ್. 4ನೇ ಸ್ಥಾನದಲ್ಲಿ ICS ಪರೀಕ್ಷೆಯಲ್ಲಿ ಅವರು ಪಾಸ್ ಆಗಿದ್ದು. ಆದರೆ ಮುಂದೆ ಅವರು ICS ಪರೀಕ್ಷೆಯಲ್ಲಿ ಅವರು ಆ ಹುದ್ದೆಯನ್ನು ನಿರಾಕರಿಸಿದರು. ಹಿ ರಿಫ್ಯೂಸ್ಡ್ ದ ICS ಹಿಯರ್ ಮೇನ್ಲಿ ದ ಪೋಸ್ಟ್. ಅದಕ್ಕೆ ಅವರು ಇಲ್ಲೇ ನಿರಾಕರಣೆ ಮಾಡಿದ್ದು. ಇದು ಅವರು ಸಲ್ಲಿಸಿದಂಥ ರಾಜೀನಾಮೆ ಪತ್ರವಾಗಿದೆ. ದಿಸ್ ಇಸ್ ದ ಹಿಯರ್ ಮೇನ್ಲಿ ದ ರೆಸಿಗ್ನೇಷನ್ ಲೆಟರ್. ಹಿ ರಿಫ್ಯೂಸ್ಡ್ ದ ICS ಪೋಸ್ಟ್. ICS ಹುದ್ದೆಯನ್ನು ನಿರಾಕರಿಸಿದಾಗ ಅವರು ಬರೆದಂಥ ಇದು ಇಲ್ಲೇ ಪತ್ರವಾಗಿದೆ. ದಿಸ್ ಇಸ್ ದ ಲೆಟರ್ ವಾಟ್ ಹಿ ರೋಟ್ ವೇರ್ ಹಿ ರೆಂಡರ್ಡ್ ಹಿಸ್ ರೆಸಿಗ್ನೇಷನ್. ಅದನ್ನು ಅಲ್ಲೇ ಸೊ ಯೂಶಲಿ ದಿಸ್ ಮೇನ್ಲಿ ಈಸ್ ಗಿವನ್ ಟು ದ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ. ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಅವರಿಗೆ ಇದನ್ನು ಸಲ್ಲಿಸಲಾಗ್ತಾ ಇತ್ತು. ಅದನ್ನು ಇಲ್ಲಿ ಈ ರೀತಿಯಾಗಿ ಅದು ಬರೆದು ಅವರು ಈ ಒಂದು ಸಲ್ಲಿಸಿದ್ದಾರೆ. ನಾನು ಈ ಒಂದು ಆ ಹುದ್ದೆಯನ್ನು ಇಲ್ಲೇ ತೆಗೆದುಕೊಳ್ಳುವುದಿಲ್ಲ ಅಥವಾ ಸೇರುವುದಿಲ್ಲ ಅಂಥೇಳಿ ರಾಜೀನಾಮೆ ಪತ್ರವಾಗಿದೆ. ಇದು ಇಲ್ಲಿ 1921ರಲ್ಲಿ ಈ ರಾಜೀನಾಮೆಯನ್ನು ಸಲ್ಲಿಸಿ ನಂತರ ಅವರು ಭಾರತಕ್ಕೆ ಹಿಂದೆ ತಿರುಗಿದ್ದು. ಹಿಯರ್ ಹಿ ರಿಟರ್ನ್ಡ್ ಬ್ಯಾಕ್ ಇನ್ 1921. ನಾವು ಆಫ್ಟರ್ 1921 ಅಟ್ ದಿಸ್ ಟೈಮ್ ದ ನಾನ್ ಕೋಆಪರೇಷನ್ ಮೂಮೆಂಟ್ ವಾಸ್ ಗೋಯಿಂಗ್ ಆನ್. ಅಲ್ಲಿ ಅಸಹಕಾರ ಚಳವಳಿ ನಡೀತಾ ಇತ್ತು 1921 ನಮ್ಮ ಭಾರತದಲ್ಲಿ. ಆ ಸಮಯದಲ್ಲಿ ಅವರು ಸ್ವಾತಂತ್ರ್ಯ ಕಡೆ ಒಲವನ್ನು ತೋರಿಸಿದರು. ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಲು ನಿರ್ಧಾರ ತೆಗೆದುಕೊಂಡು ಸ್ವಾತಂತ್ರ್ಯ ಚಳವಳಿಯನ್ನು ಸೇರಿಕೊಂಡದ್ದು. ಮತ್ತು ಅವರ ಮೇಲೆ ಪ್ರಭಾವ ಬೀರಿದಂಥ ಮೊದಲನೇ ಸ್ವಾತಂತ್ರ್ಯ ಹೋರಾಟಗಾರ ನಾಯಕ ಎಂದರೆ ಇಲ್ಲೇ CR ದಾಸ್ ಅವರಾಗಿದ್ದರು. ಚಿತ್ತರಂಜನ್ ದಾಸ್. ಸುಭಾಷ್ ಚಂದ್ರ ಬೋಸ್ ಇವರನ್ನು ತಮ್ಮ ರಾಜಕೀಯ ಗುರು ಆಗಿ ಗುರುತಿಸಿಕೊಂಡರು. CR ದಾಸ್ ವಾಸ್ ರಿಕಗ್ನೈಸ್ಡ್ ಆ್ಯಸ್ ದ ಪೊಲಿಟಿಕಲ್ ಟೀಚರ್ ಆಫ್ ಬಿಹಾರ್ ಬೈ ಸುಭಾಷ್ ಚಂದ್ರ ಬೋಸ್. CR ದಾಸ್ ಅವರನ್ನು ಇಲ್ಲೇ ದೇಶ ಬಂಧು ಅಂಥೇಳಿ ಈ ಒಂದು ಕರೆಯಲಾಗಿದೆ. ಅದಲ್ಲದೆ CR ದಾಸ್ ಅವರು ನಾವು ನೋಡ್ತೀವಿ 1923ರಲ್ಲಿ ಅವರು ಸ್ವರಾಜ್ ಪಕ್ಷವನ್ನು ಕೂಡ ಸ್ಥಾಪಿಸಿದವರು. ಹಿ ವಾಸ್ ಮೇನ್ಲಿ ದ ಫೌಂಡರ್ ಆಫ್ ದಿ ಸ್ವರಾಜ್ ಪಾರ್ಟಿ. ಹೀಗೆ ಇವರು ಸುಭಾಷ್ ಚಂದ್ರ ಬೋಸ್ ಅವರ ರಾಜಕೀಯ ಗುರು ಆಗಿದ್ದರು. ಹಿ ವಾಸ್ ದಿ ಪೊಲಿಟಿಕಲ್ ಟೀಚರ್ ಟು ಸುಭಾಷ್ ಚಂದ್ರ ಬೋಸ್. CR ದಾಸ್ ಅವರು, ಚಿತ್ತರಂಜನ್ ದಾಸ್ ಅವರು. ಕೂಡಲೇ ಸುಭಾಷ್ ಚಂದ್ರ ಬೋಸ್ ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಇಲ್ಲೇ ಸೇರಿಕೊಂಡು CR ದಾಸ್ ಅವರು ಪತ್ರಿಕೆ ಆದಂಥ ಫಾರ್ವರ್ಡ್ ಅಂತ ಹೇಳಿತ್ತು. ಆ ಫಾರ್ವರ್ಡ್ ಪತ್ರಿಕೆದ ಸಂಪಾದಕರಾದರು ಅಲ್ಲೇ ನೇತಾಜಿ ಅವರು. ಅದರ ನಂತರ ಅವರೇ ತಮ್ಮ ಒಂದು ಪತ್ರಿಕೆಯನ್ನು ಹೊರತಂದದ್ದು, ಅದು ಸ್ವರಾಜ್ ಅಂಥೇಳಿ. ದ ಸ್ವರಾಜ್ ವಾಸ್ ದ ಪೇಪರ್ ಎಡಿಟೆಡ್ ಬೈ ಸುಭಾಷ್ ಚಂದ್ರ ಬೋಸ್. ಸುಭಾಷ್ ಚಂದ್ರ ಬೋಸ್ ಅವರೇ ಅದನ್ನು ಸಂಪಾದನೆ ಮಾಡಿ ಆ ಒಂದು ಹೊರಡಿಸಿದಂಥ ಪತ್ರಿಕೆ ಸ್ವರಾಜ್. ಸೊ ದ್ಯಾಟ್ ವಾಸ್ ಮೇನ್ಲಿ ಸುಭಾಷ್ ಚಂದ್ರ ಬೋಸ್ ಪೇಪರ್. ಸುಭಾಷ್ ಚಂದ್ರ ಬೋಸ್ ಅವರ ಪತ್ರಿಕೆ ಆಗಿತ್ತದು. ನಂತರ ನಾವು ನೋಡ್ತೀವಿ 1928 ಕಲ್ಕತ್ತಾ ಅಧಿವೇಶನ, ಕಾಂಗ್ರೆಸ್ಸದ ಕಲ್ಕತ್ತಾ ಅಧಿವೇಶನ. ಮೋತಿಲಾಲ್ ನೆಹರು ಅವರು ಅದರ ಅಧ್ಯಕ್ಷರಾಗಿದ್ದರು 1928. ಆ ಸಮಯದಲ್ಲಿ ಕಾಂಗ್ರೆಸ್ ಸ್ವಯಂ ಸೇವಕರ ದಳದ ಮುಖ್ಯಸ್ಥರಾಗಿ ಸುಭಾಷ್ ಚಂದ್ರ ಬೋಸ್ ಅವರು ಆಯ್ಕೆಯಾಗಿದ್ದರು. ಇಲ್ಲಿ ಸೈನ್ಯ ಸಮವಸ್ತ್ರದಲ್ಲಿ ನಾವು ಸುಭಾಷ್ ಚಂದ್ರ ಬೋಸ್ ಅವರನ್ನು ನೋಡಬಹುದು. ಹಿಯರ್ ದಿಸ್ ಇಸ್ ದ ಪ್ರೆಸಿಡೆಂಟ್ ಮೋತಿಲಾಲ್ ನೆಹರು. ಮೋತಿಲಾಲ್ ನೆಹರು ಅವರು 1928 ಆ ಸಮಯದಲ್ಲೇ ನಾವು ನೋಡ್ತೀವಿ. ಮೋತಿಲಾಲ್ ನೆಹರು ಅವರು ಇದೇ ಸಮಯದಲ್ಲಿ ನೆಹರು ವರದಿ ಅಂಥೇಳಿ ಕೂಡ ಒಂದು ಬರ್ತದೆ. ದಟ್ ಈಸ್ ದ ನೆಹರು ರಿಪೋರ್ಟ್ ಆಲ್ಸೋ ಕಮ್ಸ್. ಮೋತಿಲಾಲ್ ನೆಹರು ಅವರು ಸಿದ್ಧಪಡಿಸಿದಂಥ ಸಂವಿಧಾನವಾಗಿತ್ತು. ಇದು 1928ರಲ್ಲಿ 1928 ಅಲ್ಲಿ ಈ ಕಲ್ಕತ್ತಾದಲ್ಲಿ ನಡೆದಂಥ ಅಧಿವೇಶನದಲ್ಲಿ ಈ ರೀತಿಯಾಗಿ ನಾವು ಸುಭಾಷ್ ಚಂದ್ರ ಬೋಸ್ ಅವರನ್ನು ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ನೋಡ್ತೀವಿ. ಆ್ಯಸ್ ಒನ್ ಆಫ್ ದಿ ಹಿಯರ್ ದ ಡಿಸಿಪ್ಲಿನ್ಡ್ ಸೋಲ್ಜರ್ ವಿ ನೋಟಿಸ್. ಸೊ
ಇಟ್ ವಾಸ್ ಎ ಫೌಂಡೇಶನ್ ಫಾರ್ ಹಿಸ್ ಫ್ಯೂಚರ್. ಮುಂದಿನ ಭವಿಷ್ಯಕ್ಕಾಗಿ ಇದು ಅಡಿಪಾಯವಾಗಿತ್ತು ಅಂತ ಹೇಳಿದ. ಸುಭಾಷ್ ಚಂದ್ರ ಬೋಸ್ ಅವರನ್ನು ನಾವು ಸಾಮಾನ್ಯವಾಗಿ ನಾವು ನೋಡುವುದಂದ್ರೆ ಹೇಗೆ, ಆ ಒಂದು ಸೈನಿಕ ಸಮವಸ್ತ್ರದಲ್ಲಿ ವಿ ಸಿ ಹಿಮ್ ಇನ್ ದ ಹಿಯರ್ ಮಿಲಿಟ್ರಿ ಯೂನಿಫಾರ್ಮ್, ಒಂದು ಶಿಸ್ತಿನ ಜೀವನವನ್ನು ನಡೆಸಿದರು. ಅದು ಇಲ್ಲಿದ ಈ ಒಂದು ನಾವು ನೋಡ್ತೀವಿ ಬುನಾದಿಯಾಗಿದ್ದು. ದಿಸ್ ವಾಸ್ ಮೇನ್ಲಿ ದ ಬೇಸ್ ಫಾರ್ ಹಿಮ್ ದೇರ್. ಮುಂದೆ 1938 1938 ಹರಿಪುರ ಕಾಂಗ್ರೆಸ್ ಅಧಿವೇಶನ. ಹರಿಪುರ ಕಾಂಗ್ರೆಸ್ ಅಧಿವೇಶನ 1938 1938. ಆ ಸಮಯದಲ್ಲಿ ನಾವು ನೋಡ್ತೀವಿ 1938 ಹರಿಪುರದಲ್ಲಿ ಏನು ಅಧಿವೇಶನ ನಡೀತು. ಹರಿಪುರ ಬರೋದು ಗುಜರಾತ್ದಲ್ಲಿ. ಹರಿಪುರ ಕಮ್ಸ್ ಇನ್ ಗುಜರಾತ್. ಹಿಯರ್ ಇಟ್ ವಾಸ್ 1938 ಸೆಷನ್, 1938 ಅಧಿವೇಶನವಾಗಿತ್ತು. ಇದು ಕಾಂಗ್ರೆಸ್ಸದ 50ನೇ ಅಧಿವೇಶನವಾಗಿತ್ತು. ಇಟ್ ಈಸ್ ಎ 51 ಹಿಯರ್ ಸೆಷನ್ ಆಫ್ ದ ಕಾಂಗ್ರೆಸ್. ಆ ಸಮಯದಲ್ಲಿ ಒಂದು ಭಾಳ ಇಲ್ಲಿ ನಡೆದಂಥ ಒಂದು ಸಂಗತಿ, ಪ್ರಚುತವಾದಂಥ ಘಟನೆ ಅಂದರೆ, ಅಧ್ಯಕ್ಷರ ಆಯ್ಕೆ ಆದ ಕೂಡಲೇ ಸುಭಾಷ್ ಚಂದ್ರ ಬೋಸ್ ಅವರು ಅದರ ಅಧ್ಯಕ್ಷರಾಗಿದ್ದರು. ಅವರನ್ನು ಒಂದು ರಥದಲ್ಲಿ ಇಟ್ಟು 51 ಎತ್ತುಗಳಿಂದ ಆ ರಥವನ್ನು ಎಳೆದುಕೊಂಡು ಮೆರವಣಿಗೆಯನ್ನು ಮಾಡಿಕೊಂಡು ಆ ಒಂದು ಅಧಿವೇಶನ ಸ್ಥಾನಕ್ಕೆ ಕರೆದುಕೊಂಡು ಬರಲಾಯಿತು. ಇದು ಒಂದು ಬಹಳ ಅಪರೂಪವಾದಂಥ ಸಂಗತಿ ನಾವು ನೋಡ್ತೀವಿ. ಜನರಲ್ಲಿ ಆ ಸುಭಾಷ್ ಚಂದ್ರ ಬೋಸ್ ಅವರಲ್ಲಿ ಇದ್ದಂಥ ಒಂದು ವಿಶ್ವಾಸ, ಅದನ್ನು ನಾವು ಇಲ್ಲಿ ಗಮನಿಸ್ಬೋದು. ವಿಜೃಂಭಣೆಯಿಂದಾಗಿ ಸುಭಾಷ್ ಚಂದ್ರ ಬೋಸ್ ಅವರನ್ನು ಅಧ್ಯಕ್ಷರಾಗಿ ಏನು ಆಯ್ಕೆ ಆಗಿದ್ದರು, ಅವರನ್ನು ಆ ಮೆರವಣಿಗೆಯಲ್ಲಿ ಕರೆದುಕೊಂಡು ಬರಲಾಯಿತು. 51 ಎತ್ತುಗಳು ಆ ರಥವನ್ನು ಎಳೆದುಕೊಂಡು ಬಂದಂಥ ಒಂದು ಸನ್ನಿವೇಶ. ಯಾಕಂದರೆ ಅದು 51ನೇ ಅಧಿವೇಶನವಾಗಿತ್ತು ಕಾಂಗ್ರೆಸ್ಸದ್ದು. 51 ಎತ್ತುಗಳು ಏನಂದರೆ 51ನೇ ಅಧಿವೇಶನವಾಗಿತ್ತು. ಆ ಸಮಯದಲ್ಲಿ ಗಾಂಧೀಜಿಯವರ ಕೂಡ ಚರ್ಚೆಯಲ್ಲಿದ್ದಾಗ ತೆಗೆದಂಥ ಇದು ಚಿತ್ರವಾಗಿದೆ. ಗಾಂಧೀಜಿಯವರು ಮೇಲೆ ಭಾಳ ಗೌರವ ಇತ್ತು ಸುಭಾಷ್ ಚಂದ್ರ ಬೋಸ್ ಅವರಿಗೆ. ಆದರೆ ಗಾಂಧೀಜಿಯವ್ರಿಗೆ ಮತ್ತು ಸುಭಾಷ್ ಚಂದ್ರ ಬೋಸ್ ಅವರಿಗೆ ನಾವು ಎಲ್ಲಿ ಈ ಒಂದು ವ್ಯತ್ಯಾಸ ನೋಡ್ತೀವಿ ಅಂದರೆ, ಅವರ ಬ್ರಿಟಿಷರ ವಿರುದ್ಧ ನಡೆಸಿದಂಥ ಹೋರಾಟದಲ್ಲಿ ಅವರ ತೆಗೆದುಕೊಂಡಂಥ ನಿರ್ಧಾರಗಳು ಅಥವಾ ಅವರ ಅನುವರ್ತಿಸಿದಂಥ ಈ ಒಂದು ವಿಧಾನಗಳು, ಅದು ಸುಭಾಷ್ ಚಂದ್ರ ಬೋಸ್ ಅವರಿಗೆ ಹಿಡಿಸಿ ಬರಲಿಲ್ಲ. ಹಿ ವಾಸ್ ನಾಟ್ ಇನ್ ಫೇವರ್ ಆಫ್ ದ ಮೆಥಡ್ಸ್ ಆಫ್ ಗಾಂಧಿ. ಆದರೆ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಈ ಗಾಂಧೀಜಿಯವರ ಮೇಲೆ ಸಾಕಷ್ಟು ಗೌರವ ಇತ್ತು. ಹಿ ಹ್ಯಾಡ್ ಲಾಟ್ ಆಫ್ ರೆಸ್ಪೆಕ್ಟ್ ಟು ಗಾಂಧೀಜಿ. ಅದಕ್ಕೆ ಸುಭಾಷ್ ಚಂದ್ರ ಬೋಸ್ ಅವರೇ ಕರೀತಾರೆ ಗಾಂಧೀಜಿಯವರನ್ನು, ಇವರು ನಮ್ಮ ರಾಷ್ಟ್ರಪಿತ ಅಂಥೇಳಿ. ಇಟ್ ಈಸ್ ಸುಭಾಷ್ ಚಂದ್ರ ಬೋಸ್ ಹೂ ಕಾಲ್ಸ್ ಹಿಯರ್ ಗಾಂಧೀಜಿ ಆ್ಯಸ್ ಅವರ್ ಫಾದರ್ ಆಫ್ ನೇಷನ್. ಮತ್ತು ಅಷ್ಟೇ ಗೌರವಪೂರ್ವಕವಾಗಿ ಗಾಂಧೀಜಿಯವರು ಸುಭಾಷ್ ಚಂದ್ರ ಬೋಸ್ ಅವರನ್ನು ಏನು ಕರೆದಿದ್ದಾರೆ ಅಂದರೆ, ಅವರು ದೇಶಭಕ್ತರಲ್ಲೇ ರಾಜಕುಮಾರ್ ಅಂಥೇಳಿ ಕರೀತಾರೆ. ಇನ್ ರಿಪ್ಲೈ ಗಾಂಧೀಜಿ ಸೇಸ್ ದ್ಯಾಟ್ ಯು ಪ್ರಿನ್ಸ್ ಅಮಂಗ್ ದ ಪ್ರೇಟ್ರಿಯಟ್ಸ್, ದೇಶಭಕ್ತರಲ್ಲೇ ನೀನು ರಾಜಕುಮಾರನಾಗಿದ್ದೆ ಅಂಥೇಳಿ ಈ ರೀತಿಯಾಗಿ ಗಾಂಧೀಜಿಯವರು ಕೂಡ ಗೌರವಪೂರ್ವಕವಾಗಿ ಸುಭಾಷ್ ಚಂದ್ರ ಬೋಸ್ ಅವರನ್ನು ಕರೆದದ್ದು. ಹೀಗೆ ಅವರ ಗೌರವ ದೃಷ್ಟಿಯಿಂದ ನಾವು ನೋಡಿದರೆ ಅವರು ಇಲ್ಲೇ ಪರಸ್ಪರ ಸಾಕಷ್ಟು ಗೌರವವನ್ನು ಅಭಿಮಾನವನ್ನು ಇಟ್ಟುಕೊಂಡಂಥ ನಾಯಕರಾಗಿದ್ದರು. ಆದರೆ ವಿಧಾನದಲ್ಲಿ ಅವರಿಬ್ಬರು ಬೇರೆ ಬೇರೆ ಆಗಿದ್ದರು. ಸುಭಾಷ್ ಚಂದ್ರ ಬೋಸ್ ಅವರು ಕ್ರಾಂತಿಕಾರಿ ವಿಚಾರವುಳ್ಳವರಾಗಿದ್ದರು, ಗಾಂಧೀಜಿಯವರು ಅಹಿಂಸಾವಾದಿ ವಿಚಾರವುಳ್ಳವರಾಗಿದ್ದರು. ಆದರೆ ಅಲ್ಲಿ ನಾವು ಅದನ್ನು ನೋಡ್ತೀವಿ. ಇದು ತ್ರಿಪುರಿ ಅಧಿವೇಶನ 1938ರಲ್ಲಿ ತ್ರಿಪುರಿ ಅಧಿವೇಶನದಲ್ಲಿ ನಾವು ನೋಡ್ತೀವಿ ಬಂದದ್ದು. ಇದು ಅಲ್ಲೇ ಸುಭಾಷ್ ಚಂದ್ರ ಬೋಸ್ ಅವರು ತಮ್ಮ ಅಧ್ಯಕ್ಷ ಭಾಷಣದಲ್ಲಿ ಕೂಡ ಘೋಷಣೆ ಮಾಡಿದ್ದಾರೆ. ಒಂದು ಇಲ್ಲೇ ಕಾಂಗ್ರೆಸ್ಸದ ಗುರಿ ಭಾರತದ ಸ್ವಾತಂತ್ರ್ಯವಾಗಿದೆ. 1929ರಲ್ಲೇ ಕಾಂಗ್ರೆಸ್ಸದ ಗುರಿಯನ್ನು ಘೋಷಣೆ ಮಾಡಿದ್ದು ಜವಾಹರ್ಲಾಲ್ ನೆಹರು ಅವರು ಲಾಹೋರ್ ಅಧಿವೇಶನ. ಇಲ್ಲೇ ಪೂರ್ಣ ಸ್ವರಾಜ್ಯ ಪಡೆದುಕೊಳ್ಳುವುದೇ ನಮ್ಮ ಉದ್ದೇಶವಾಗಿದೆ. 1938ರಲ್ಲಿ ಮತ್ತೆ ಇಲ್ಲೇ ಸುಭಾಷ್ ಚಂದ್ರ ಬೋಸ್ ಅವರು ಕೂಡ ಹೇಳ್ತಾರೆ, ಅದು ಆ ಸ್ವರಾಜ್ಯವನ್ನು ಪಡೆದುಕೊಳ್ಳುವುದು, ಆ ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳುವುದು ಕಾಂಗ್ರೆಸ್ಸದ ಗುರಿಯಾಗಿದೆ. ದ ಕಾಂಗ್ರೆಸ್ ಗೋಲ್ ಈಸ್ ಟು ಹಿಯರ್ ಗೆಟ್ ದ್ಯಾಟ್ ಇಂಡಿಪೆಂಡೆನ್ಸ್ ವಿಚ್ ಹ್ಯಾಡ್ ಬಿನ್ ಡಿಕ್ಲೇರ್ಡ್ ಇನ್ 1929 ಲಾಹೋರ್ ಸೆಷನ್ ಆಫ್ ದ ಕಾಂಗ್ರೆಸ್ ಬೈ ಜವಾಹರ್ಲಾಲ್ ನೆಹರು. ಇದನ್ನು ಪಡೆದುಕೊಳ್ಳುವುದೇ ನಮ್ಮದು ಇಲ್ಲೇ ಉದ್ದೇಶವಾಗಿದೆ. ಸೊ ದ್ಯಾಟ್ ವಾಸ್ ವಾಟ್ ಹಿ ಮೇಕ್ಸ್ ಎ ರಿಮಾರ್ಕ್ ಇನ್ ದ ಪ್ರೆಸಿಡೆನ್ಷಿಯಲ್ ರಿಮಾರ್ಕ್ಸ್ ಆಫ್ ಹರಿಪುರ ಸೆಷನ್ 1938ರಲ್ಲಿ ನಡೆದದ್ದು. 1939 ಮತ್ತೆ ಇಲ್ಲೇ ಮುಂದಿನ ವರ್ಷ ನಾವು ನೋಡ್ತೀವಿ ತ್ರಿಪುರಿ ಅಧಿವೇಶನ ಮಧ್ಯಪ್ರದೇಶದಲ್ಲಿ, ಜಬಲ್ಪುರ್ ಜಿಲ್ಲೆಯಲ್ಲಿ ಬರ್ತದೆ. ತ್ರಿಪುರಿ ಅಧಿವೇಶನ ನಡೆದದ್ದು 1939. ಮತ್ತೆ ಇಲ್ಲೇ ಸುಭಾಷ್ ಚಂದ್ರ ಬೋಸ್ ಅವರನ್ನು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು. ಸುಭಾಷ್ ಚಂದ್ರ ಬೋಸ್ ವಾಸ್ ಅಪಾಯಿಂಟೆಡ್ ಆ್ಯಸ್ ದಿ ಹೇರ್ ಪ್ರೆಸಿಡೆಂಟ್. ಆದರೆ ಮುಂದೆ ನಾವು ನೋಡ್ತೀವಿ ಅಲ್ಲೇ ಸುಭಾಷ್ ಚಂದ್ರ ಬೋಸ್ ಅವರು ಈ ಸಮಯದಲ್ಲಿ ಮಾಡಿದಂಥ ಒಂದು ಪ್ರಸ್ತಾವನೆ ಏನಿತ್ತು ಅಂದರೆ, ದೆರ್ ವಾಸ್ ಒನ್ ಪ್ರಪೋಸಲ್ ದ್ಯಾಟ್ ವಾಸ್ ಮೇಡ್. ಒಂದು ಪ್ರಸ್ತಾವನೆ ಮಾಡ್ತಾರೆ. ಏನಂದರೆ, ಭಾರತದಿಂದ ಬ್ರಿಟಿಷರನ್ನು ಓಡಿಸಲು ನಾವು ಯಾಕೆ ವಿದೇಶಿಯರ ಸಹಾಯವನ್ನು ಪಡೆದುಕೊಳ್ಳಬಾರದು? ಆ ವಿದೇಶಿಯರು ಇಂಗ್ಲೆಂಡದ ಶತ್ರು ಆಗಿರಬೇಕು. ಸೊ ವೈ ಕಾಂಟ್ ವಿ ಟೇಕ್ ದ ಹೆಲ್ಪ್ ಆಫ್ ದ ಫಾರಿನರ್ಸ್ ಹೂ ಆರ್ ಎನಿಮೀಸ್ ಟು ಹಿಯರ್ ದಿ ಬ್ರಿಟಿಷರ್ಸ್? ನಮ್ಮ ಭಾರತದಿಂದ ಬ್ರಿಟಿಷರನ್ನು ಮುಕ್ತ ಮಾಡಲು
ಯಾಕೆ ನಾವು ಈ ಒಂದು ವಿದೇಶಿಯರ ಸಹಾಯವನ್ನು ಪಡೆದುಕೊಳ್ಳಬಾರದು? ಇದು ಒಂದು ಪ್ರಶ್ನೆಯಾಗಿ ಅದು ಪ್ರಸ್ತಾವನೆ ಬರ್ತದೆ. ಆಗ ಇದನ್ನು ವಿರೋಧ ಮಾಡಿದವರು ಗಾಂಧೀಜಿಯವರು. ಗಾಂಧೀಜಿ ಅಪೋಸ್ಡ್ ದಿಸ್. ಗಾಂಧೀಜಿ ವಾಸ್ ನಾಟ್ ಇನ್ ಫೇವರ್ ಆಫ್ ದಿಸ್. ಇದಕ್ಕೆ ಒಪ್ಪಿಕೊಡಲಿಲ್ಲ. ಇಲ್ಲೇ ಕಾರಣ ಏನಂದರೆ, ಆ ವಿದೇಶಿಯರು ಯಾರಾಗಿದ್ದರೆಂದರೆ ಅವರು ಇಲ್ಲೇ ಜರ್ಮನ್ ಸರ್ವಾಧಿಕಾರಿ ಆದಂಥ ಹಿಟ್ಲರ್ನ ಸಹಾಯ ಆಗಿರ್ಬೋದು ಅಥವಾ ಜಪಾನದ ಸಹಾಯ ಆಗಿರ್ಬೋದು. ಇವರೆಲ್ಲರೂ ಯಾಕಂದರೆ ಆ ಸಮಯದಲ್ಲಿ ಒಂದುಗೂಡಿ ಇಂಗ್ಲೆಂಡದ ಮೇಲೆ ಯುದ್ಧವನ್ನು ಸಾರಲು ಸಿದ್ಧರಾಗಿದ್ದರು. ಅಲ್ಲಿ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ಒಂದು ಕಡೆ ಇದ್ದರೆ, ಇನ್ನೊಂದು ಕಡೆ ನಾವು ನೋಡ್ತೀವಿ ಜರ್ಮನಿ, ಜಪಾನ್ ಮತ್ತು ಇಟಲಿ ಒಂದುಗೂಡಿ ಇಲ್ಲೇ ಎರಡನೇ ಮಹಾಯುದ್ಧಕ್ಕೆ ಸಿದ್ಧವಾಗಿತ್ತು 1939ರಲ್ಲಿ. ದಟ್ ವಾಸ್ ಮೇನ್ಲಿ ದೇ ಹ್ಯಾಡ್ ಯುನೈಟೆಡ್ ಟುಗೆದರ್ ಆ್ಯಂಡ್ ದೇ ವೇರ್ ವೇಟಿಂಗ್ ಫಾರ್ ಎ ವಾರ್ ಟು ಬಿ ಡಿಕ್ಲೇರ್ಡ್ ಅಗೇನೆಸ್ಟ್ ದಿ ಹಿಯರ್ ಇಂಗ್ಲೆಂಡ್. ಆಗಲೇ ಈ ಒಂದು ಯುದ್ಧ ಸೆಪ್ಟೆಂಬರ್ 1ನೇ ತಾರೀಕು 1939ರಂದೇ ಪ್ರಾರಂಭವಾಗಿತ್ತು. ಸೆಪ್ಟೆಂಬರ್ 1, 1939 ಇಟ್ ಹ್ಯಾಡ್ ಸ್ಟಾರ್ಟೆಡ್. ಆ ಸಮಯದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಇದೊಂದು ಪ್ರಸ್ತಾವನೆ ಬರ್ತದೆ. ದಿಸ್ ಇಸ್ ದ ಪ್ರಪೋಸಲ್ ವಾಟ್ ಇಟ್ ಕಮ್ಸ್ ಹಿಯರ್ ಫ್ರಮ್ ಸುಭಾಷ್ ಚಂದ್ರ ಬೋಸ್. ವೈ ಕಾಂಟ್ ವಿ ಟೇಕ್ ದ ಹೆಲ್ಪ್ ಆಫ್ ದೀಸ್ ಪವರ್ಫುಲ್ ಹಿಯರ್ ಕಂಟ್ರೀಸ್? ಆಗ ಅವರನ್ನು ತಡೀತಾರೆ. ಕಾರಣ ಏನಂದರೆ ಇಷ್ಟೇ, ಗಾಂಧೀಜಿಯವರಿಗೆ ಇರುವಂಥ ಒಂದು ಸಂಶಯ ಏನಂದರೆ, ಇವತ್ತು ಅವರ ಸಹಾಯ ತೆಗೆದುಕೊಂಡು ನಾವು ಇಲ್ಲೇ ಮುಕ್ತರಾಗ್ಬೋದು, ಸ್ವತಂತ್ರ ಆಗಿರ್ಬೋದು. ಆದರೆ ನಾಳೆ ಜರ್ಮನ್ನರ ಈ ಒಂದು ವಸಾಹತಾಗ್ಬೋದು, ಜಪಾನದ ವಸಾಹತಾಗಬಹುದು ನಾವು. ಹೀಗಾಗಿ ಆದರೆ ಆ ಸ್ವಾತಂತ್ರ್ಯವನ್ನು ನಾವೇ ಪಡೆದುಕೊಳ್ಳೋಣ. ವಿ ಆರ್ ನಿಯರಿಂಗ್ ದ ಇಂಡಿಪೆಂಡೆನ್ಸ್ ಆ್ಯಂಡ್ ವಿ ವಿಲ್ ಅಚೀವ್ ಬೈ ಅವರ್ ಸೆಲ್ಫ್ಸ್. ಗಾಂಧೀಜಿಯವರು ಈ ರೀತಿಯಾಗಿ ಹೇಳ್ತಾರೆ. ಆ ಸ್ವಾತಂತ್ರ್ಯಕ್ಕೆ ನಾವು ಬಹಳ ಹತ್ತಿರವಾಗಿದ್ದೇವೆ, ಅದನ್ನು ನಾವೇ ಪಡೆದುಕೊಳ್ಳೋಣ. ಬೇರೆಯವರ ಸಹಾಯ ಅವಶ್ಯಕತೆ ಇಲ್ಲ, ವಿದೇಶಿಯರ ಹಸ್ತಾಪನೆ ಅವಶ್ಯಕತೆ ಇಲ್ಲ. ಇದು ಅಲ್ಲಿ ಒಂದು ಸ್ವಲ್ಪ ಮುಖ್ಯವಾಗಿ ಗಾಂಧೀಜಿ ಮತ್ತು ಸುಭಾಷ್ ಚಂದ್ರ ಬೋಸ್ ಅವರ ನಡುವೆ ಭಿನ್ನಾಭಿಪ್ರಾಯ ಬಂದಿತ್ತು ಈ ಅಧಿವೇಶನದಲ್ಲಿ. ಅದಲ್ಲದೆ ಈ ಅಧಿವೇಶನದಲ್ಲಿ ಗಾಂಧೀಜಿಯವರ ಅಧ್ಯಕ್ಷ ಅಭ್ಯರ್ಥಿ ಅಂದರೆ ಪಟ್ಟಾಭಿ ಸೀತಾರಾಮಯ್ಯರಾಗಿದ್ದರು. ಅವರ ಸೋಲನ್ನು ಅನುಭವಿಸಿದರು. ಅದು ಕೂಡ ಒಂದು ಅಲ್ಲಿ ಗಾಂಧೀಜಿಯವರು ಸುಭಾಷ್ ಅವರ ಆಯ್ಕೆ ಆಗಿದ್ದು ಅದು ಇಲ್ಲೇ ಅವರಲ್ಲಿ ಒಂದು ವಿರಸ ಇಲ್ಲೇ ತಂದಿತ್ತು. ಹೀಗಾಗಿ ಇದು ಮುಂದೆ ಈ ವಿಷಯ ಕುರಿತು ಅಲ್ಲಿ ವಿರಸ ಬಂದು ಸುಭಾಷ್ ಚಂದ್ರ ಬೋಸ್ ಕೂಡಲೇ ಅವರು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದರು. ಇಮಿಡಿಯೇಟ್ಲಿ ಹಿ ರಿಸೈನ್ಡ್ ಫ್ರಾಮ್ ದಿ ಪ್ರೆಸಿಡೆನ್ಷಿಯಲ್ ಪೋಸ್ಟ್. ತ್ರಿಪುರಿ ಅಧಿವೇಶನದಲ್ಲಿ ಅವರು ರಾಜೀನಾಮೆಯನ್ನು ಸಲ್ಲಿಸಿದ್ದು. ಹೀಗೆ ಈ ರೀತಿಯಾಗಿ ಮುಂದೆ ತ್ರಿಪುರಿ ಅಧಿವೇಶನ ಸಲ್ಲಿಸಿದ ನಂತರ ಅಲ್ಲಿ ಮುಂದಿನ ವಿಷಯ ಏನಾಯಿತು, ಯಾವ ರೀತಿಯಾಗಿ ಸ್ವಾತಂತ್ರ್ಯ ಹೋರಾಟ ನಡೆಯಿತು. ಆ ಸಮಯದಲ್ಲಿ ನಾವು ನೋಡ್ತೀವಿ ಸುಭಾಷ್ ಚಂದ್ರ ಬೋಸ್ ಅವರು ಯುರೋಪ್ ದೇಶದ ಪ್ರಯಾಣವನ್ನು ಕೈಗೊಂಡಾಗ ಅಲ್ಲಿ ಹರಿಪುರ ಮತ್ತು ತ್ರಿಪುರಿ ಅಧಿವೇಶನದ ಪೂರ್ವದಲ್ಲಿ ಅವರು ನಾವು ನೋಡ್ತೀವಿ ಅಲ್ಲಿ ಅಲ್ಲಿಯ ರಾಜಕೀಯ ವ್ಯವಸ್ಥೆ ಬಗ್ಗೆ ತಿಳಿದುಕೊಳ್ಳಲು ಅಲ್ಲಿ ಯುರೋಪ್ ದೇಶದ ಪ್ರಯಾಣವನ್ನು ಕೈಗೊಂಡಿದ್ದರು. ಆ ಸಮಯದಲ್ಲಿ ನಾವು ನೋಡ್ತೀವಿ ಅಲ್ಲಿ ಎಮಿಲಿ ಅಂಥೇಳಿ ಜರ್ಮನ್ ಮಹಿಳೆಯನ್ನು ಅಲ್ಲಿ ಮದುವೆಯಾಗಿದ್ದು, ಮುಂದೆ ಅವರಿಗೆ ಜನಿಸಿದಂಥ ಮಗಳಾದ ಅನಿತಾ ಬೋಸ್ ಇವರ ಸುಭಾಷ್ ಚಂದ್ರ ಬೋಸ್ ಅವರ ಕುಟುಂಬವಾಗಿತ್ತು. ದಿಸ್ ವಾಸ್ ದ ಫ್ಯಾಮಿಲಿ ಆಫ್ ಸುಭಾಷ್ ಚಂದ್ರ ಬೋಸ್. ಹಿ ವಾಸ್ ದ ಜರ್ಮನ್ ವೈಫ್ ಆಫ್ ಸುಭಾಷ್ ಚಂದ್ರ ಬೋಸ್. ಎಮಿಲಿ ಅಂಥೇಳಿ ಬರ್ತಾಳೆ. ಸುಭಾಷ್ ಚಂದ್ರ ಬೋಸ್ ಅವರ ಜರ್ಮನ್ ಮಡದಿ ಅನಿತಾ ಅವರ ಮಗಳಾಗಿದ್ದಳು. ಸೊ ದಟ್ ವಾಸ್ ವಾಟ್ ವಿ ಸೇ ಹಿಯರ್. ಆ ಸಮಯದಲ್ಲಿ ನಡೆದಂಥ ಅದು ಒಂದು ಘಟನೆ ಆಗಿತ್ತು. ನಂತರ ಭಾರತಕ್ಕೆ ಬಂದು ಹರಿಪುರ ಮತ್ತು ತ್ರಿಪುರಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು. ತ್ರಿಪುರಿ ಅಧಿವೇಶನದಲ್ಲಿ ರಾಜೀನಾಮೆ ಸಲ್ಲಿಸಿದರು. ಹಿ ರಿಸೈನ್ಡ್ ಫ್ರಾಮ್ ದ ತ್ರಿಪುರಿ ಹಿಯರ್ ದ ಪ್ರೆಸಿಡೆನ್ಷಿಯಲ್ ಪೋಸ್ಟ್. ಆ್ಯಂಡ್ ಲೇಟರ್ 1939 ಒಂದು ಹೊಸ ಪಕ್ಷವನ್ನೇ ಕಟ್ಟಿದರು, ವಿಚ್ ಕೇಮ್ ಟು ಬಿ ಕಾಲ್ಡ್ ಆಸ್ ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್. ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್ ಎಂಬ ಒಂದು ಹೊಸ ಪಕ್ಷವನ್ನೇ ಕಟ್ಟಿದ್ದರು ಸುಭಾಷ್ ಚಂದ್ರ ಬೋಸ್ ಅವರು. ನಾವು ನೋಡ್ತೀವಿ ಅದರ ಲಾಂಛನ ಹುಲಿಯಾಗಿದೆ. ದ ಟೈಗರ್ ಈಸ್ ದ ಆಂಬ್ಲಮ್ ಆಫ್ ದ್ಯಾಟ್. ಮತ್ತು ಚುನಾವಣೆಗೆ ಅವರ ಲಾಂಛನ ಸಿಂಹವಾಗಿದೆ. ಸೊ ದ್ಯಾಟ್ ವಾಸ್ ದ ಆಂಬ್ಲಮ್ ಫಾರ್ ಮೇನ್ಲಿ ದಿ ಇಲೆಕ್ಷನ್, ದ ಲಾಯನ್. ಆ್ಯಂಡ್ ದ ಆಂಬ್ಲಮ್ ಆಫ್ ದ ಪಾರ್ಟಿ ವಾಸ್ ಎ ಜಂಪಿಂಗ್ ಆರ್ ಎ ಲೀಪಿಂಗ್ ಟೈಗರ್. ಜಿಗಿತಾ ಇರುವಂಥ ಒಂದು ಹುಲಿಯಾಗಿದೆ. ಇದನ್ನು ಯಾಕೆ ಇಟ್ಕೊಂಡಂದರೆ ಹುಲಿ ಸಾಮಾನ್ಯವಾಗಿ ಇದು ಮುಂದೆ ಆಜಾದ್ ಹಿಂದ್ ಫೌಜದ ತ್ರಿವರ್ಣ ಧ್ವಜದಲ್ಲಿ ಕೂಡ ಇದನ್ನೇ ನಾವು ನೋಡ್ತೀವಿ, ಹುಲಿ ಇರೋದು. ಕಾರಣ ಏನಂದರೆ ಹುಲಿ ತನ್ನ ಬೇಟೆಯನ್ನು ಈ ಒಂದು ಹಿಡಿಯಲು ಕೊನೆ ಘಳಿಗೆಯಲ್ಲಿ ಆ ಒಂದು ಬೇಟೆ ಮೇಲೆ ಜಿಗಿದು ಆ ಬೇಟೆಯನ್ನು ಹಿಡಿಯುತ್ತದೆ. ಹೀಗಾಗಿ ನಾವು ಕೂಡ ನಮ್ಮ ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳಲು ಇದು ನಮ್ಮ ಕೊನೆ ಜಿಗಿತವಾಗಿದೆ. ಸೊ ದಿಸ್ ಈಸ್ ಅವರ್ ಲಾಸ್ಟ್ ಲೀಪ್ ಟು ಅಚೀವ್ ದ ಇಂಡಿಪೆಂಡೆನ್ಸ್ ಆ್ಯಂಡ್ ವಿ ವಿಲ್ ಹ್ಯಾವ್ ಇಟ್. ಆ ಉದ್ದೇಶವನ್ನು ಇಟ್ಟುಕೊಂಡು ಈ ರೀತಿಯಾಗಿ ಅವರು ಹುಲಿಯನ್ನು ಈ ಒಂದು ತಮ್ಮ ಲಾಂಛನ ಈ ಒಂದು ಚಿಹ್ನ ಇಟ್ಟುಕೊಂಡಿದ್ದರು. ಆ ಫಾರ್ವರ್ಡ್ ಬ್ಲಾಕ್ 1939 ಇದು ಸ್ಥಾಪನೆಯಾಗಿತ್ತು. ಕೂಡಲೇ ಅವರ ಕ್ರಾಂತಿಕಾರಿ ಚಟುವಟಿಕೆಗಳಿಂದಾಗಿ
ಬ್ರಿಟಿಷರು ಅವರನ್ನು ಸೆರೆ ಹಿಡಿದು ಅವರ ಅನಾರೋಗ್ಯ ಸ್ಥಿತಿಯಿಂದ ಕಾರಣದಾಗಿ ಅವರಿಗೆ ಗೃಹ ಬಂಧನದಲ್ಲಿ ಇಟ್ಟಿದ್ದರು. ದಿಸ್ ಇಸ್ ನೇತಾಜಿ ಭವನ್ ಕಲ್ಕತ್ತಾದಲ್ಲಿ ನಾವು ನೋಡ್ತೀವಿ. ಅವರನ್ನು ಗೃಹ ಬಂಧನದಲ್ಲಿ ಇಡಲಾಗಿತ್ತು ಅವರ ಕ್ರಾಂತಿಕಾರಿ ಚಟುವಟಿಕೆಯಲ್ಲಿ. ಅದರಲ್ಲಿ ಆ ಸಮಯದಲ್ಲಿ ಒಂದು ಘಟನೆ ಬರ್ತದೆ. ಬ್ರಿಟಿಷರು ಕಲ್ಕತ್ತಾದಲ್ಲಿ ಹೋವೆಲ್ನ ನೆನಪಿಗಾಗಿ ಅವನ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡುವುದಾಗಿರ್ತದೆ. ಹೋವೆಲ್ ಇವರು ಅಲ್ಲಿ ಹಿಂದೆ ಕಪ್ಪು ಕೋಣೆ ದುರಂತ ಅಂಥೇಳಿ ಏನು ನಡೆಯಿತು, ದ ಬ್ಲ್ಯಾಕ್ ಹೋಲ್ ಇನ್ಸಿಡೆಂಟ್, ಪ್ಲಾಸಿ ಕದನಕ್ಕೆ ಅದು ಒಂದು ಕಾರಣವಾಗಿದೆ. ಕಪ್ಪು ಕೋಣೆ ದುರಂತ ಅದೇನು ನಡೀತು 1756ರಲ್ಲಿ 1756. ಅದರಲ್ಲಿ 146 ಬ್ರಿಟಿಷರಲ್ಲಿ 123 ಜನರು ಮೃತಪಟ್ಟಿದ್ದರು. ಆ ಕೋಣೆಯಲ್ಲಿ ಬೆಳಕು ಮತ್ತು ಗಾಳಿ ಇಲ್ಲದ ಕಾರಣಕ್ಕಾಗಿ ಸಿರಾಜುದ್ದೌಲನ ಅವರು ಈ ಒಂದು ಸೆರೆಯಲ್ಲಿದ್ದದ್ದು. ಆ 23 ಜನರು ಏನು ಉಳಿದುಕೊಂಡ್ರು ಅದರಲ್ಲಿ ಒಬ್ಬ ಉಳಿದುಕೊಂಡವನು ಹೋವೆಲ್ ಆಗಿದ್ದಾನೆ. ಹೋವೆಲ್ ಈ ಕಪ್ಪು ಕೋಣೆ ದುರಂತ ಸಿರಾಜುದ್ದೌಲನ ಈ ಒಂದು ಕ್ರೂರತೆಯನ್ನು ಈ ಒಂದು ವರ್ಣಿಸಿದ್ದಾನೆ. ಅವನ ನೆನಪಿಗಾಗಿ ಅವನ ಒಂದು ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡುವುದಾಗಿತ್ತು ಬ್ರಿಟಿಷರು. ಅದರ ವಿರುದ್ಧ ಸುಭಾಷ್ ಚಂದ್ರ ಬೋಸ್ ಅವರು ಈ ಒಂದು ಪ್ರತಿಭಟನೆಯನ್ನು ಮಾಡಿದ್ದು ಕಲ್ಕತ್ತಾದಲ್ಲಿ. ಆ ಸಮಯದಲ್ಲಿ ಅವರನ್ನು ಸೆರೆ ಹಿಡಿದು ಈ ಸ್ಥಳದಲ್ಲಿ ಅವರನ್ನು ಬಂದಿಯಾಗಿಡಲಾಯಿತು. ಗೃಹ ಬಂಧನದಲ್ಲಿ ಅನಾರೋಗ್ಯ ಸ್ಥಿತಿ ಅಲ್ಲಿ ಬಂದಿದೆ ಅಂಥೇಳಿ ಅವರ ನೆಪ ಮಾಡಿಕೊಂಡು ಅವರು ಗೃಹ ಬಂಧನದಲ್ಲಿದ್ದರು. ಮತ್ತು ಮುಂದೆ ನಾವು ನೋಡ್ತೀವಿ ಇಲ್ಲೇ ಆ ಗೃಹ ಬಂಧನದಿಂದ ಅವರು ಮುಂದೆ ಪಲಾಯನಾಗಿದ್ದು 1941ರಲ್ಲಿ 1941 ಹಿ ಎಸ್ಕೇಪ್ಡ್. ಅಲ್ಲಿದ ರಹಸ್ಯವಾಗಿ ಅವರು ಪಲಾಯನರಾದರು. ವೇಷವನ್ನು ಬದಲಾಯಿಸಿಕೊಂಡು ಪಠಾಣರ ವೇಷವನ್ನು ಹಾಕ್ಕೊಂಡು ಕಾಬೂಲದ ಮುಖಾಂತರ ಅವರು ಜರ್ಮನಿಯನ್ನು ತಲುಪಿದ್ದು. ಸೊ ದೇರ್ ಹಿ ಮೆಟ್ ದ ಫ್ಯೂರರ್ ಹಿಟ್ಲರ್. ಜರ್ಮನಿಯನ್ನು ತಲುಪಿದ್ದು. ಅಲ್ಲಿ ಜರ್ಮನಿಯಲ್ಲಿ ಆ ಸಮಯದಲ್ಲಿ ಸರ್ವಾಧಿಕಾರಿಯಾಗಿದ್ದಂಥ ಹಿಟ್ಲರ್ನನ್ನು ಭೇಟಿಯಾಗಿದ್ದು. ಅಲ್ಲಿ ಇದ್ದಂಥ ಈ ಒಂದು ನಾವು ನೋಡ್ತೀವಿ ಭಾರತೀಯರನ್ನು ಒಂದುಗೂಡಿಸಿ ಆ ಸಮಯದಲ್ಲಿ ಅಲ್ಲಿ ಭಾರತೀಯರನ್ನು ಸಾಕಷ್ಟು ಜರ್ಮನ್ ಈ ಒಂದು ಸೈನಿಕರು ಭಾರತೀಯರನ್ನು ಈ ಒಂದು ಸೆರೆ ಹಿಡಿದಿದ್ದರು. ಯಾಕಂದರೆ ಯುದ್ಧ ನಡೀತಾ ಇತ್ತು. ಇಂಗ್ಲೆಂಡ್ದ ಪರವಾಗಿ ಭಾರತೀಯ ಸೈನಿಕರು ಇದ್ದರು ಕೂಡ. ಹೀಗಾಗಿ ಅನೇಕ ಭಾರತೀಯ ಸೈನಿಕರು ಜರ್ಮನ್ನಲ್ಲಿ ನಾವು ನೋಡ್ತೀವಿ ಬಂದಿಯಾಗಿದ್ದರು. ಅವರನ್ನು ಬಿಡುಗಡೆಗೊಳಿಸಿಕೊಂಡು ಒಂದು ಸೈನ್ಯವನ್ನು ಕಟ್ಟಲು ನಿರ್ಧರಿಸಿದ್ದು ಸುಭಾಷ್ ಚಂದ್ರ ಬೋಸ್ ಅವರು. ಅದಕ್ಕೆ ಅವರು ಹಿಟ್ಲರ್ನನ್ನು ಭೇಟಿಯಾಗಿದ್ದು. ಅಲ್ಲಿ ಏನು ಭಾರತೀಯರಿದ್ದರು ಜರ್ಮನಿಯಲ್ಲಿ ಅವರು ಇಲ್ಲೇ ಸುಭಾಷ್ ಚಂದ್ರ ಬೋಸ್ ಅವರನ್ನು ನೇತಾಜಿ ಅಂತ ಹೇಳಿ ಕರೆದದ್ದು. ಹಿ ವಾಸ್ ಕಾಲ್ಡ್ ಹಿಯರ್ ಎಫೆಕ್ಷನೇಟ್ಲಿ ಆ್ಯಸ್ ನೇತಾಜಿ ಬೈ ದಿ ಜರ್ಮನ್ ವಾರ್ ಪ್ರಿಸನರ್ಸ್. ಜರ್ಮನ್ ವಾರ್ ಪ್ರಿಸನರ್ಸ್ ಏನಿದ್ದರು ಭಾರತೀಯರು ಅವರು ಪ್ರೀತಿಯಿಂದ ಅವರನ್ನು ನೇತಾಜಿ ಅಂಥೇಳಿ ಒಂದು ಕರೆದದ್ದು. ಆದರೆ ಮುಂದೆ ಹಿಟ್ಲರ್ ಅದನ್ನು ಇಲ್ಲೇ ಅವರಿಗೆ ಸಹಾಯ ಮಾಡಲು ನಿರಾಕರಿಸಿದ್ದು. ನಂತರ ಅವರು ಜಪಾನದ ಸಹಾಯವನ್ನು ತೆಗೆದುಕೊಳ್ಳೋ ಅವರ ಮುಂದೆ ಪ್ರಯಾಣ ಬೆಳೆಸ್ತಾರೆ. ಸಿಂಗಾಪುರ್ನಲ್ಲಿ ನಾವು ನೋಡ್ತೀವಿ ಅವರು ಬಂದದ್ದು. ಹಿ ಕೇಮ್ ಇನ್ ಸಿಂಗಾಪುರ್ ವೇರ್ he was given the leadership of INA military. INA ಸೈನ್ಯದ ನೇತೃತ್ವವನ್ನು ನೀಡಲಾಯಿತು. INA ಸೈನ್ಯ ಮೂಲತಃ ಸ್ಥಾಪನೆಯಾಗಿದ್ದು ಕ್ಯಾಪ್ಟನ್ ಮೋಹನ್ ಸಿಂಗ್ ಅವರಿಂದ. ಅವರಿಗೆ ಬೆಂಬಲವಾಗಿದ್ದದ್ದು ರಾಸ್ ಬಿಹಾರಿ ಬೋಸ್ ಅವರಾಗಿದ್ದರು. ರಾಸ್ ಬಿಹಾರಿ ಬೋಸ್ ಅವರ ಕರೆ ಮೇರೆಗೆ ಸುಭಾಷ್ ಚಂದ್ರ ಬೋಸ್ ಅವರು INA ಸೈನ್ಯದ ನೇತೃತ್ವವನ್ನು ವಹಿಸಿಕೊಂಡದ್ದು. ಆ ಸಮಯದಲ್ಲಿ ಅವರು ಪ್ರತಿಜ್ಞೆಯನ್ನು ಸ್ವೀಕರಿಸ್ತಾ ಇದ್ದಾರೆ. ಹಿ ಈಸ್ ಟೇಕಿಂಗ್ ದ ಓತ್ ಆಫ್ INA ದೇರ್. ಇದೇ 1943 ಸಿಂಗಾಪುರದಲ್ಲಿ ಅವರು ಈ ಪ್ರತಿಜ್ಞೆಯನ್ನು ತೆಗೆದುಕೊಂಡದ್ದು. ಇದೇ ಸಮಯದಲ್ಲಿ ಅವರು ಕರೆ ಕೊಡ್ತಾರೆ ಭಾರತೀಯರಿಗೆ, ನೀವು ನಿಮ್ಮ ರಕ್ತವನ್ನು ಕೊಡ್ರಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ನೀಡ್ತೇನೆ. ಹಿ ಗಿವ್ಸ್ ಎ ಕಾಲ್, ಗಿವ್ ಮಿ ಯುವರ್ ಬ್ಲಡ್, ಐ ವಿಲ್ ಗಿವ್ ಯು ದ ಇಂಡಿಪೆಂಡೆನ್ಸ್. ಇದು ಸುಭಾಷ್ ಚಂದ್ರ ಬೋಸ್ ಅವರು ಈ ರೀತಿಯಾಗಿ ಆ ಒಂದು ಪ್ರತಿಜ್ಞೆಯನ್ನು ಕೈಗೊಂಡದ್ದು ಆ INA ಸೈನ್ಯದ್ದು. ಅದಕ್ಕೆ ಮರುನಾಮಕರಣ ಆಗ್ತದೆ, ಆಜಾದ್ ಹಿಂದ್ ಫೌಜ್ ಅಂಥೇಳಿ ಅದು ಕರೆಯಲಾಗ್ತದೆ. ಹೆಸರು ಕೂಡ ನೋಡ್ರಿ ಯಾವ ರೀತಿಯಾಗಿ ಕೊಟ್ಟಿದ್ದಾರೆ, ಆಜಾದ್ ಹಿಂದ್ ಫೌಜ್. ಆಜಾದ್ ಅಂದರೆ ಸ್ವಾತಂತ್ರ್ಯ, ಹಿಂದ್ ಅಂದರೆ ಭಾರತ, ಫೌಜ್ ಅಂದರೆ ಸೈನ್ಯ. ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಸುವಂಥ ಸೈನ್ಯ ಇದು. ಸೊ ದ್ಯಾಟ್ ವಾಸ್ ವಾಟ್ ಆಜಾದ್ ಹಿಂದ್ ಫೌಜ್ ವಾಸ್ ದೇರ್. ಅದರಲ್ಲಿ ಒಂದು ಮಹಿಳಾ ದಳವನ್ನು ಕೂಡ ಸ್ಥಾಪಿಸಲಾಯಿತು. ಹಿಯರ್ ವಿಮೆನ್ ರೆಜಿಮೆಂಟ್ ವಾಸ್ ಆಲ್ಸೋ ಎಸ್ಟಾಬ್ಲಿಷ್ಡ್ ವಿಚ್ ವಾಸ್ ಕಾಲ್ಡ್ ಆ್ಯಸ್ ಝಾನ್ಸಿ ರಾಣಿ ರೆಜಿಮೆಂಟ್. ಝಾನ್ಸಿ ರಾಣಿ ರೆಜಿಮೆಂಟ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಝಾನ್ಸಿ ರೆಜಿಮೆಂಟ್, ರಾಣಿ ಝಾನ್ಸಿ ರೆಜಿಮೆಂಟ್. ಲಕ್ಷ್ಮೀಬಾಯಿ ಹೆಸರಿನಲ್ಲಿ ಬರುವಂಥ ಈ ದಳದ ಹೆಸರಾಗಿದೆ. ಮತ್ತು ಲಕ್ಷ್ಮೀ ಸ್ವಾಮಿನಾಥನ್, ಲೇಟರ್ ಆನ್ ಕಾಲ್ಡ್ ಆ್ಯಸ್ ಲಕ್ಷ್ಮೀ ಸೈಗಲ್, ಇವರು ಈ ಮಹಿಳಾ ದಳದ ಇಲ್ಲೇ ನೇತೃತ್ವವನ್ನು ವಹಿಸಿಕೊಂಡಿದ್ದರು. ಸೊ ದಿಸ್ ವಾಸ್ ಮೇನ್ಲಿ ದ ವುಮನ್ ಲಕ್ಷ್ಮೀ ಸ್ವಾಮಿನಾಥನ್ ಆರ್ ಲೇಟರ್ ಕಾಲ್ಡ್ ಆ್ಯಸ್ ಲಕ್ಷ್ಮೀ ಸೈಗಲ್. ಶಿ ವಾಸ್ ದ ಹೆಡಿಂಗ್ ದ ವಿಮೆನ್ ರೆಜಿಮೆಂಟ್, ರಾಣಿ ಝಾನ್ಸಿ ರೆಜಿಮೆಂಟ್. ಹಾಗೆ ಸುಭಾಷ್ ಚಂದ್ರ ಬೋಸ್ ಅವರ ಹೋರಾಟ ಈ ಒಂದು ಮುಂದುವರಿಯಿತು. ಅದಲ್ಲದೆ ಸುಭಾಷ್ ಚಂದ್ರ ಬೋಸ್ ಅವರು ಕೆಲವು ಕೃತಿಗಳನ್ನು ಬರೆದಿದ್ದಾರೆ.
ತಮ್ಮ ಅನುಭವಗಳನ್ನು ಅದರಲ್ಲಿ ಹೇಳಿದ್ದಾರೆ. ಸ್ವತಃ ಅವರು ಅನುಭವಿಸಿದಂಥ ಕೆಲವು ಘಟನೆಗಳನ್ನು ಈ ಕೃತಿಯಲ್ಲಿ ನಾವು ನೋಡ್ಬೋದು. ಸುಭಾಷ್ ಚಂದ್ರ ಬೋಸ್ ಅವ್ರದ್ದು ಆ್ಯನ್ ಇಂಡಿಯನ್ ಪಿಲಿಗ್ರಿಮ್ ಸುಭಾಷ್ ಚಂದ್ರ ಬೋಸ್ ಅವರು ಬರೆದದ್ದು. ಹಾಗೆ ಆಜಾದ್ ಹಿಂದ್ ಫೌಜದ ಬಗ್ಗೆ ಸುಭಾಷ್ ಚಂದ್ರ ಬೋಸ್ ಅವರು ಬರೆದಂಥ ಕೃತಿ. ದ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ದ ಇಂಡಿಯನ್ ಸ್ಟ್ರಗಲ್ 1920 to 1942. ಅಂದರೆ ಅವರು ಭಾರತದ ಸ್ವಾತಂತ್ರ್ಯ ಹೋರಾಟವನ್ನು ಪ್ರವೇಶ ಮಾಡಿದಿಂದ ಹಿಡ್ಕೊಂಡು 1942ರವರೆಗೂ ಅವರ ಸುಮಾರು 2 ದಶಕ ಕಾಲ, ಮೋರ್ ದ್ಯಾನ್ 2 decades ವಿ ಕ್ಯಾನ್ ಸೇ, 2 ದಶಕ ಕಾಲಕ್ಕಿಂತ ಹೆಚ್ಚಿಗೆ, ಅಂದರೆ ಸುಮಾರು 22 ವರ್ಷಗಳ ಕಾಲ ಸ್ವಾತಂತ್ರ್ಯ ಹೋರಾಟದಲ್ಲಿ ಬರುವಂಥ ಸನ್ನಿವೇಶಗಳನ್ನು ನಾವು ಈ ಕೃತಿಯಲ್ಲಿ ನೋಡ್ಬೋದು. ಸುಭಾಷ್ ಚಂದ್ರ ಬೋಸ್ ಅವ್ರದ್ದು ದ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಇಟ್ ಈಸ್ ಎ ಕಂಟೆಂಪರಿ ವರ್ಕ್. ಅವರ ಸಮಕಾಲೀನವಾಗಿ ನಡೆದಂಥ ಘಟನೆಗಳನ್ನು ಆ ಪುಸ್ತಕದಲ್ಲಿ ಹೇಳಿದ್ದಾರೆ. ಹೀಗಾಗಿ ಅದು ಸಮಕಾಲೀನ ಕೃತಿಯಾಗಿದೆ. ವಿ ಆರ್ ಏಬಲ್ ಟು ಗೆಟ್ ದ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಫ್ರಮ್ ದಿಸ್ ಬುಕ್, ದ ಇಂಡಿಯನ್ ಸ್ಟ್ರಗಲ್ 1920 to 1942. ಸುಭಾಷ್ ಚಂದ್ರ ಬೋಸ್ ಅವರ ಇದು ಕೃತಿಯಾಗಿದೆ. ಮುಂದೆ ನಾವು ನೋಡ್ತೀವಿ ಸುಭಾಷ್ ಚಂದ್ರ ಬೋಸ್ ಅವರು ಅಲ್ಲಿ ತಮ್ಮ ಸೈನ್ಯವನ್ನು, ಆಜಾದ್ ಹಿಂದ್ ಫೌಜನ್ನು ಮಯನ್ಮಾರದ ಮೂಲಕ, ಆವಾಗ ಹಿಂದೆ ಅದಕ್ಕೆ ಬರ್ಮಾ ಅಂತ ಹೇಳಿ ಕರಿತಾ ಇದ್ದರು, ಆ ಸಮಯದಲ್ಲಿ ಸಿಂಗಾಪುರದಿಂದ ಅದನ್ನು ಮಯನ್ಮಾರಕ್ಕೆ ಬಂದದ್ದು. ಅಲ್ಲಿದ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಇವು ಜಪಾನದ ವಶದಲ್ಲಿದ್ದವು. ದೇವರ್ ಇನ್ ದ ಹ್ಯಾಂಡ್ಸ್ ಆಫ್ ದ ಜಪಾನ್. ಇವು ಎರಡೂ ತಮ್ಮ ವಶಕ್ಕೆ ತೆಗೆದುಕೊಂಡು, ಯಾಕಂದರೆ ಜಪಾನದ ಕೂಡ ಒಳ್ಳೆಯ ಸಂಬಂಧ ಇತ್ತು ಸುಭಾಷ್ ಚಂದ್ರ ಬೋಸ್ ಅವ್ರದ್ದು. ಹೀಗಾಗಿ ಅವರು ಕೂಡ ಒಳ್ಳೆಯ ಸಂಬಂಧದಿಂದ ಈ ಪ್ರದೇಶಗಳನ್ನು, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನು ತಮ್ಮ ವಶಕ್ಕೆ ತೆಗೆದುಕೊಂಡು ಅದಕ್ಕೆ ಇಲ್ಲೇ ಶಹೀದ್ ಮತ್ತು ಸ್ವರಾಜ್ ಅಂತ ಹೇಳಿ ನಾಮಕರಣ ಮಾಡಿದ್ದು. ಶಹೀದ್ ಆ್ಯಂಡ್ ಸ್ವರಾಜ್ ವಾಸ್ ದ ನೇಮ್ ಗಿವನ್ ಬೈ ಸುಭಾಷ್ ಚಂದ್ರ ಬೋಸ್ ಟು ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ಸ್. ಅಲ್ಲಿದ ಮಯನ್ಮಾರಕ್ಕೆ ಹೋಗಿ ಅಲ್ಲಿದ ಮುಂದೆ ತಮ್ಮ ಸೈನ್ಯವನ್ನು ಕಳಿಸ್ತಾರೆ. ನಾಗಾಲ್ಯಾಂಡ್ ಕೊಹಿಮಾದಲ್ಲಿ ಬ್ರಿಟಿಷರಿಗೂ ಮತ್ತು ಆಜಾದ್ ಹಿಂದ್ ಸೈನ್ಯಕ್ಕೂ ಯುದ್ಧ ನಡೆದದ್ದು. ಅನೇಕ ಸೈನಿಕರು, ಸೇನಾಧಿಪತಿಗಳನ್ನು ಅಲ್ಲಿ ಸೆರೆ ಹಿಡಿದದ್ದು ಬ್ರಿಟಿಷರು. ಈ ಸಮಯದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಅಲ್ಲಿ ಹಿಂದೆ ತಿರುಗಲು, ಜಪಾನಕ್ಕೆ ಹಿಂದೆ ತೆರಳಲು ಮತ್ತು ಹೊಸ ಸೈನ್ಯವನ್ನು ಸಂಘಟಿಸಲು ನಿರ್ಧರಿಸಿ ಅವರು ಜಪಾನಕ್ಕೆ ಹಿಂದೆ ತೆರಳುವ ಸಂದರ್ಭದಲ್ಲಿ ಆಗಸ್ಟ್ 18, 1945 ವಿಮಾನ ಅಪಘಾತದಲ್ಲಿ ಅವರ ಮರಣ ಸಂಭವಿಸಿತು. ಆಗಸ್ಟ್ 18, 1945 ಇನ್ ಎ ಪ್ಲೇನ್ ಕ್ರ್ಯಾಶ್ ಸುಭಾಷ್ ಚಂದ್ರ ಬೋಸ್ ಈಸ್ ಸೆಟ್ ಟು ಹ್ಯಾವ್ ಡೆಡ್. ಇದು ಪತ್ರಿಕೆಯಲ್ಲಿ ಬಂದಂಥ, ಹಿಂದೂಸ್ತಾನ್ ಸ್ಟ್ಯಾಂಡರ್ಡ್ನಲ್ಲಿ ಬಂದಂಥ ಸುಭಾಷ್ ಚಂದ್ರ ಬೋಸ್ ಡೆಡ್ ಈ ರೀತಿಯಾಗಿ ಪತ್ರಿಕೆಯಲ್ಲಿ ಕೂಡ ಬಂದಿರ್ತದೆ. ಮೊದಲಿಗೆ ಇದು ಜಪಾನದಿಂದ ಇಲ್ಲೇ ಘೋಷಣೆ ಆಗಿದ್ದು ಈ ಒಂದು ಸುದ್ದಿ. ಸೊ ಫಸ್ಟ್ ಇಟ್ ವಾಸ್ ಜಪಾನ್ ವಿಚ್ ಬ್ರಾಡ್ಕಾಸ್ಟೆಡ್ ದಿಸ್ ನ್ಯೂಸ್ ಅಬೌಟ್ ದ ಡೆತ್ ಆಫ್ ಸುಭಾಷ್ ಚಂದ್ರ ಬೋಸ್ ಇನ್ ದ ಪ್ಲಾನ್ ಕ್ರ್ಯಾಶ್. ಸೊ ಇಟ್ ವಾಸ್ ಆ ವಿಮಾನ ಅಪಘಾತ ಆದಂಥ ಸ್ಥಳ ಅಂದರೆ ಫಾರ್ಮೋಸಾ ಅಂಥೇಳಿ ಬರ್ತದೆ. ಫಾರ್ಮೋಸಾ ಟುಡೇ ವಿ ಕಾಲ್ ಇಟ್ ಆಸ್ ದ ತೈವಾನ್ ರೀಜನ್, ತೈವಾನ್ ಪ್ರದೇಶ, ಅಲ್ಲಿ ಅದು ಅಪಘಾತವಾಗಿದ್ದು. ದೇರ್ ಇಟ್ ಮೆಟ್ ದ ಡೆತ್ ದೇರ್. ಮತ್ತು ಸುಭಾಷ್ ಚಂದ್ರ ಬೋಸ್ ಅವರ ಅಂತ್ಯಕ್ರಿಯೆ ಜಪಾನದಲ್ಲಿ ನಡೆದಿದ್ದು. ಅವರ ಅಸ್ಥಿಯನ್ನು ಈಗ ಜಪಾನದ ಬೌದ್ಧ ದೇವಾಲಯದ ರೆಂಕೋಚಿ ದೇವಾಲಯದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಅಸ್ಥಿಯನ್ನು ಇಡಲಾಗಿದೆ. ಇದು ಅಲ್ಲಿ ಸುಭಾಷ್ ಅವರಿಗೆ ಜಪಾನ್ ಅವರು ಸಲ್ಲಿಸಿದಂಥ ಒಂದು ಗೌರವವಾಗಿತ್ತು. ಇಟ್ ವಾಸ್ ಎ ಆನರ್ ದ್ಯಾಟ್ ವಾಸ್ ಶೋನ್ ಟು ಸುಭಾಷ್ ಚಂದ್ರ ಬೋಸ್. ದ ಆ್ಯಶಸ್ ಆಫ್ ಸುಭಾಷ್ ಚಂದ್ರ ಬೋಸ್ ಆರ್ ಟುಡೇ ಪ್ರಿಸರ್ವ್ಡ್ ಇನ್ ದ ಬುದ್ಧಿಸ್ಟ್ ಟೆಂಪಲ್ ರೆಂಕೋಜಿ ಟೆಂಪಲ್ ಅಟ್ ಜಪಾನ್. ಅಲ್ಲಿ ಬರ್ತದೆ, ಅದನ್ನು ಅವರ ಅಸ್ಥಿಯನ್ನು ಅಲ್ಲಿ ಇಡಲಾಗಿತ್ತು. ಈ ರೀತಿಯಾಗಿ ಒಂದು ಗೌರವವನ್ನು ಸಲ್ಲಿಸಿದರು ಸುಭಾಷ್ ಚಂದ್ರ ಬೋಸ್ ಅವರಿಗೆ. ದಿಸ್ ಇಸ್ ಹೌ ಹಿ ವಾಸ್ ಶೋನ್ ದ ಆನರ್ ಬೈ ದ ಜಾಪನೀಸ್ ದೇರ್. ಹೀಗೆ ಸುಭಾಷ್ ಚಂದ್ರ ಬೋಸ್ ಅವರು ಸುಮಾರು ತಮ್ಮ 1920ರಿಂದ ಭಾರತದ ಸ್ವಾತಂತ್ರ್ಯದಲ್ಲಿ ತೊಡಗಿದ್ದು ಮತ್ತು ಭಾರತೀಯರೇ ಅವರು ಕೊಟ್ಟಂಥ ಘೋಷಣೆ ಏನಿದೆ ಇದುವರೆಗೂ ಕೂಡ ಅದು ಶಾಶ್ವತವಾಗಿ ಉಳಿದುಕೊಂಡಿದೆ. ಅವರು ಕೊಟ್ಟಂಥ ಘೋಷಣೆ ಏನಿದೆ, ದೆಹಲಿ ಚಲೋ ಜೈ ಹಿಂದ್, ಸುಭಾಷ್ ಚಂದ್ರ ಬೋಸ್ ಅವರ ಇದು ಘೋಷಣೆಯಾಗಿದೆ. ಈಗಲೂ ಕೂಡ ನಾವು ಅದನ್ನು ಬಳಸ್ತೀವಿ, ಜೈ ಹಿಂದ್. ದಿಸ್ ವಾಸ್ ದ ಲಾಸ್ಟ್ ಸ್ಲೋಗನ್ ಆಫ್ ದ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್. ಭಾರತದಲ್ಲಿ 3 ಮುಖ್ಯ ಘೋಷಣೆಗಳಿವೆ. ದೆರ್ ಆರ್ 3 ಇಂಪಾರ್ಟೆಂಟ್ ಹಿಯರ್ ಸ್ಲೋಗನ್ಸ್ ಇನ್ ಇಂಡಿಯಾ. ಮೊದಲೇದ್ದು ಸ್ವದೇಶಿ ಚಳವಳಿಯಲ್ಲಿ ನಾವು ಬಳಸಿದ್ದು ವಂದೇ ಮಾತರಂ. ದ ಫಸ್ಟ್ ಒನ್ ವಾಸ್ ವಂದೇ ಮಾತರಂ ವಿಚ್ ವಿ ಯೂಸ್ಡ್ ಇನ್ ಸ್ವದೇಶಿ ಮೂವ್ಮೆಂಟ್. ನಂತರ ಸರ್ದಾರ್ ಭಗತ್ ಸಿಂಗ್ ಅವರು ನೀಡಿದಂಥ ಇನ್ಕಿಲಾಬ್ ಜಿಂದಾಬಾದ್, ಇದು 2ನೇ ಮುಖ್ಯ ಘೋಷಣೆ. ಆದರೆ 3ನೇದ್ದು ಜೈ ಹಿಂದ್ ಘೋಷಣೆ ಆಗಿದೆ. ಸುಭಾಷ್ ಚಂದ್ರ ಬೋಸ್ ಅವರು ಕೊಟ್ಟಂಥ ಇದು ಘೋಷಣೆ ಆಗಿದೆ. ಹೀಗೆ ಸುಭಾಷ್ ಚಂದ್ರ ಬೋಸ್ ಅವರು ಈ ರೀತಿಯಾಗಿ ಭಾರತಕ್ಕೆ ಸ್ವಾತಂತ್ರ್ಯ ತರಲು ಯಾವ ರೀತಿಯಾಗಿ ಅವರು ಹೋರಾಟ ನಡೆಸಿದ್ದು, ಅವರ ಒಂದು ಪ್ರಯಾಣ ಏನಾಗಿತ್ತು ನಮ್ಮ ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ, ಈ ರೀತಿಯಾಗಿ ಕೆಲವು ಘಟನೆಗಳನ್ನು ನೋಡ್ತೀವಿ. ಸುಭಾಷ್ ಚಂದ್ರ ಬೋಸ್ ಅವರಿಗೆ ಸಂಬಂಧಪಟ್ಟದ್ದು ಪರೀಕ್ಷೆ ದೃಷ್ಟಿಯಿಂದ ಕೂಡ ಕೆಲವು ಪ್ರಶ್ನೆಗಳನ್ನು ನಿಮಗೆ ಕೇಳಬಹುದು. ದೇ ಮೇ ಬಿ ಆಸ್ಕಿಂಗ್ ದ ಕ್ವಶನ್ ಹಿಯರ್ ರಿಲೇಟೆಡ್ ಟು ಸುಭಾಷ್ ಚಂದ್ರ ಬೋಸ್ ಆ್ಯಂಡ್ ದೀಸ್ ಆರ್ ಸಮ್ ಆಫ್ ದ
ಹಿಯರ್ ದ ಇವೆಂಟ್ಸ್ ಆಫ್ ಹಿಸ್ ಲೈಫ್, ಅವನ ಜೀವನದಲ್ಲಿ ನಡೆದಂಥ ಕೆಲವು ಘಟನೆಗಳು. ಹೀಗೆ ಭಾರತದ ಇತಿಹಾಸದಲ್ಲಿ ನಾವು ನೋಡ್ತೀವಿ ಅನೇಕ ವೀರರು ಆ ಭಾರತದ ಸ್ವಾತಂತ್ರ್ಯವನ್ನು ಗಳಿಸಲು, ಭಾರತ ಮಾತೆಯನ್ನು ಬ್ರಿಟಿಷರಿಂದ ಮುಕ್ತಗೊಳಿಸಲು ಸಾಕಷ್ಟು ಅಲ್ಲೇ ಶ್ರಮಪಟ್ಟಿದ್ದಾರೆ, ತಮ್ಮ ಈ ಒಂದು ಹುತಾತ್ಮರಾಗಿದ್ದಾರೆ. ಅವರ ಜೀವನವೇ ಒಂದು ರೋಚಕವಾಗಿದೆ, ಅದು ನಮಗೆ ಪ್ರೇರಣೆಯಾಗಿದೆ. ಅದೇ ರೀತಿಯಾಗಿ ಸುಭಾಷ್ ಚಂದ್ರ ಬೋಸ್ ಅವರ ಕೂಡ ಒಬ್ಬ ಇಲ್ಲೇ ಪ್ರೇರಣೆಯಾಗಿದ್ದಾರೆ ನಮಗೆ. ಈಗ ನಮ್ಮ ಸ್ವಾತಂತ್ರ್ಯವನ್ನು ನಾವು ಕಾಪಾಡಿಕೊಂಡು ಹೋಗಬೇಕು. ಅವರು ಯಾವ ರೀತಿಯಾಗಿ ಶ್ರಮಿಸಿದರು ಅದೇ ರೀತಿಯಲ್ಲಿ ನಾವು ಕೂಡ ಸ್ವಾತಂತ್ರ್ಯವನ್ನು ರಕ್ಷಿಸಿಕೊಳ್ಳಲು, ಕಾಪಾಡಲು ನಾವು ಕೂಡ ಆ ರೀತಿಯಾಗಿ ಮುಂದಾಗಬೇಕು, ದೇಶದ ಸೇವೆಯನ್ನು ಮಾಡಬೇಕು. ಇದೇ ಈ ಒಂದು ವಿಷಯವನ್ನು ನಾವು ಇಲ್ಲೇ ತಿಳಿಸ್ತೀವಿ. ಈ ರೀತಿಯಾಗಿ ಸುಭಾಷ್ ಚಂದ್ರ ಬೋಸ್ ಅವರ ಜೀವನವೇ, ನಾವು ಗಾಂಧೀಜಿಯವರದ್ದು ಸಾಮಾನ್ಯವಾಗಿ ಹೇಳ್ತೀವಿ ಅವರ ಜೀವನವೇ ಒಂದು ಸಂದೇಶವಾಗಿದೆ. ಆದರೆ ಸುಭಾಷ್ ಚಂದ್ರ ಬೋಸ್ ಅವರ ಜೀವನವನ್ನು ನಾವು ನೋಡಿದರೆ ಅದು ಅತ್ಯಂತ ರೋಚಕವಾಗಿದೆ. ಅದು ಯುವ ಪೀಳಿಗೆಗೆ ಒಂದು ಪ್ರೇರಣೆ ಕೊಡುವಂಥ ಅವರ ಒಂದು ಜೀವನವಾಗಿದೆ. ಇಷ್ಟನ್ನು ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ಈ ಒಂದು ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಅಲ್ಲಿವರೆಗೂ ನೀವು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರಿ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. Please subscribe to our channel and press the bell button for latest educational videos.